ಹಲೋ ನಮಸ್ಕಾರ, ದಿಸ್ ಇಸ್ ರಮೇಶ್ ಫಾರ್ ಈ ದಿನ. ಇತ್ತೀಚಿನ ಸ್ವಲ್ಪ ದಿನಗಳಲ್ಲಿ ಒಂದು ಹೆಚ್ಚು ಕಡಿಮೆ ಒಂದು 3-4 ಮಂತ್ಸ್ ಅಂತ ಇಟ್ಕೊಳ್ಳೋಣ. ಸೊ ಅವಾಗೆಲ್ಲ ತುಂಬ ಒಂದು ಕೇಳಿ ಒಂದು ಇದು ಏನಂತ ಹೇಳಿದ್ರೆ, ಇನ್ಫ್ಲೇಷನ್ ಹ್ಯಾಸ್ ಕಮ್ ಡೌನ್ ವೆರಿ ಡ್ರಾಸ್ಟಿಕಲಿ. ಇನ್ಫ್ಲೇಷನ್ ಇಸ್ ಅಟ್ ದ ರಾಕ್ ಬಾಟಮ್, ಇನ್ಫ್ಲೇಷನ್ ಇಸ್ ಅಂಡರ್ ಕಂಟ್ರೋಲ್. ಬಟ್ ಆದ್ರೂ ಆ್ಯಕ್ಚುಲಿ ಯಾವ್ದಾರ ಪದಾರ್ಥಗಳೆಲ್ಲ ತೊಗೊಳಕ್ಕೆಲ್ಲ ಹೋದರೆ ಬೆಲೆ ಇನ್ನೂ ಸ್ವಲ್ಪ ಏರಿರೋ ಥರನೇ ನಮ್ಗೆ ಅನ್ನಿಸ್ತಾ ಇದೆ ಅಲ್ವಾ? ಸೊ ಇದೇ ಇವತ್ತಿನ ಟಾಪಿಕ್. ಸೊ ವಿ ವಿಲ್ ಡಿಸ್ಕಸ್ ಅಬೌಟ್ ದಿಸ್. ಇದು ಯಾತಕ್ಕೆ ಈ ಥರ ಆಯಿತು, ಯಾತಕ್ಕೆ ಇದ್ರ ಬಗ್ಗೆ ಮಾತಾಡ್ತಿದ್ದಾರೆ ಸಡನ್ನಾಗೆ ಅನ್ನೋದೆಲ್ಲ ಮಾತಾಡ್ಕೊಂಬರೋಣ. ಈಗ ನಂಬರ್ 1 ಫಸ್ಟ್ ಒಂದು ಸ್ವಲ್ಪ ಬೇಸಿಕ್ಸ್ ಮಾತಾಡ್ಕೊಂಡು ಹೋಗ್ತೀನಿ. ಇನ್ಫ್ಲೇಷನ್ ಅಂತ ಹೇಳಿದ್ರೆ ಹಣದುಬ್ಬರ, ಇಟ್ ಈಸ್ ಬೆಲೆ ಏರಿಕೆ. ಅಂದರೆ ಇವಾಗ ಲಾಸ್ಟ್ ಇಯರ್ ಯಾವುದೋ ಒಂದು ಪರ್ಟಿಕ್ಯುಲರ್ ಕಮಾಡಿಟಿ ಒಂದು 100 ರೂಪೀಸ್ ನೀವು ತೊಗೊಂಡಿರ್ಬೋದು. ಅದೇ ಕಮಾಡಿಟಿ ಈ ವರ್ಷ ಅದೇ ಕ್ವಾಲಿಟಿ ಅದೇ ಕ್ವಾಂಟಿಟಿಗೆ 107 ರೂಪೀಸ್ ಆಯಿತು ಅಂತ ಹೇಳಿದ್ರೆ 7% ಇಸ್ ದ ಇನ್ಫ್ಲೇಷನ್. ಸೊ ಅದನ್ನೇ ಆ್ಯಕ್ಚುಲಿ ಹೇಳ್ತಾರೆ. ಇದನ್ನು ಇವಾಗ ಏನಂತ ಹೇಳಿದ್ರೆ ಒಂದೇ ಒಂದು ಪದಾರ್ಥ ಬಗ್ಗೆ ನಾನು ಹೇಳಿದೆ. ಇವಾಗ ಇದು ಎಂಟೈರ್ ಇಂಡಿಯಾನಲ್ಲಿ ಎಷ್ಟೊಂದು ಪದಾರ್ಥಗಳು, ಎಷ್ಟೊಂದು ಕಮಾಡಿಟೀಸ್, ಡಿಫ್ರೆಂಟ್ ವೆರೈಟೀಸ್ ಎಲ್ಲ ನಮ್ಮ ಇಷ್ಟು ದೊಡ್ಡ ಜಿಯೋಗ್ರಫಿನಲ್ಲಿ ಎಲ್ಲ ಮಾರಾಟ ಆಗ್ತಾ ಇದೆ. ಇದನ್ನೆಲ್ಲನೂ ಒಂದು ಆ್ಯಕ್ಚುಲಿ ಬೆಲೆ ಏರಿಕೆ ಆಗ್ತಾ ಇದೆಯಾ ಇಲ್ವಾ, ಎಂಟೈರ್ ಇಂಡಿಯಾಗೆ ಆ್ಯಕ್ಚುಲಿ ಬೆಲೆ ಏರಿಕೆ ಆಗ್ತಾ ಇದೆಯಾ, ಬೆಲೆ ಕಡಿಮೆ ಆಗಿದೆಯಾ, ಎಷ್ಟು ನಂಬರಲ್ಲಿದೆ ಅಂತ ಕಂಡುಹಿಡಿಯೋದು ಅಷ್ಟು ಈಸಿಯಾದ ಸಾಮಾನ್ಯವಾದ ವಿಷಯ ಅಲ್ಲ ಅದು. ಅದನ್ನು ಹೆಂಗೆ ಮಾಡ್ತಾರೆ, ಯಾರು ಮಾಡ್ತಾರೆ, ಏನು ಒಂದು ಪರ್ಟಿಕ್ಯುಲರ್ ಐಡೆಂಟಿಟಿ ಇಟ್ಕೊಂಡು ಮಾಡ್ತಾರೆ ಅನ್ನೋದೆಲ್ಲ ಮಾತಾಡ್ಕೊಂಬರೋಣ. ಸೊ ದ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇಸ್ ಇದು ಯಾರು ಮಾಡ್ತಾರೆ ಅಂತ ಹೇಳಿದ್ರೆ, ದಿಸ್ ಆ್ಯಕ್ಚುಲಿ ಈ ರೆಸ್ಪಾನ್ಸಿಬಿಲಿಟಿ ಹಸ್ ಬಿನ್ ಗಿವನ್ ಟು ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಅಂತ ಹೇಳಿ ಒಂದು ಡಿಪಾರ್ಟ್ಮೆಂಟ್ ಅವರು ಇದನ್ನು ಮಾಡ್ತಾರೆ. ಸೊ ಅವ್ರೇನು ಮಾಡ್ತಾರೆ, ಅವರು ಒಂದು ಪರ್ಟಿಕ್ಯುಲರ್ ಇಂಡೆಕ್ಸ್ ಇಟ್ಕೊಂಡ್ಬಿಟ್ಟು, ಒಂದು CPI ಅಂತ ಹೇಳ್ಬಿಟ್ಟು ಒಂದು ಇಂಡೆಕ್ಸ್ ಇಟ್ಕೊಂಡ್ಬಿಟ್ಟು, ದಟ್ ಇಸ್ ಕಾಲ್ಡ್ ಆಸ್ ದ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್. ಅದನ್ನು ಒಂದು ಇಟ್ಕೊಂಡ್ಬಿಟ್ಟು ಅದು ಮೇಲೋಗಿದೆಯಾ ಕೆಳಗೆ ಬಂದಿದೆಯಾ, ಅದು ಎಷ್ಟು ನಂಬರಲ್ಲಿದೆ ಅಂತ ನೋಡಿಕೊಂಡು ಅದರ ಬೇಸಿಸ್ ಮೇಲೆ ಆ್ಯಕ್ಚುಲಿ ಇನ್ಫ್ಲೇಷನ್ ರೇಟ್ನ ಅನೌನ್ಸ್ ಮಾಡ್ತಾರೆ. ಮಂತ್ಲಿ ಅನೌನ್ಸ್ ಮಾಡ್ತಾರೆ ಅವರು. ಸೊ ಇವಾಗ ಇದನ್ನು ಏನಾಗುತ್ತೆ ಅಂತ ಹೇಳಿದ್ರೆ, ಇವಾಗ ಇದು CPI ನಂಬರ್ ತುಂಬ ಹೈ ಇದ್ದರೆ ಇನ್ಫ್ಲೇಷನ್ ರೇಟ್ ಇಸ್ ವೆರಿ ಹೈ ಅಂತ ಹೇಳ್ತಾರೆ. ಇಫ್ ಇಟ್ ಇಸ್ ವೆರಿ ಲೋ ಅಂತ ಕೆಳಗಡೆ ಇದ್ದರೆ ಇಟ್ ಇಸ್ ಲೋ ಅಂತ ಹೇಳ್ತಾರೆ. ನೆಗೆಟಿವ್ ಅಲ್ಲೂ ಬೇಕಾದ್ರೆ ಹೋಗ್ಬೋದು. ಇವಾಗ ಯಾತಕ್ಕಿಂತ ಲಾಸ್ಟ್ 3-4 ಡೇಸ್ ಬಂದ್ಬಿಟ್ಟು 3-4 ಮಂತ್ಸ್ ಯಾತಕ್ಕೆ ತುಂಬ ಮಾತಾಡ್ತಿದ್ದಾರೆ ಅಂತ ಹೇಳಿದ್ರೆ, ಫಾರ್ ದ ಫಸ್ಟ್ ಟೈಮ್ ಎವರ್ ಇನ್ ಇಂಡಿಯಾ ಇದು ಇಟ್ ಹಸ್ ಕಮ್ ದ ಇನ್ಫ್ಲೇಷನ್ ರೇಟ್, ದಟ್ ಇಸ್ ಅ CPI, ಅದು ಇಟ್ ಹಸ್ ಕಮ್ ಲೆಸರ್ ದ್ಯಾನ್ 1%. 2 ಮಂತ್ಸ್ ಕನ್ಸಿಕ್ಯೂಟಿವ್ ಆಗಿ ಇಟ್ ಹಸ್ ಕಮ್ ಲೆಸರ್ ದ್ಯಾನ್ 1%. ಅಕ್ಟೋಬರ್ 2025 ಇಟ್ ವಾಸ್ 0.25%. ಆ್ಯಂಡ್ ದೆನ್ ನವಂಬರ್ನಲ್ಲಿ ಇಟ್ ವಾಸ್ 0.71%. ಈಗ ಡಿಸೆಂಬರ್ದು ಇನ್ನೂ ಬಂದಿಲ್ಲ ಇನ್ಫಾರ್ಮೇಷನ್. ಆಮೇಲೆ ಇನ್ ಸೆಪ್ಟೆಂಬರಲ್ಲಿ ಇಟ್ ವಾಸ್ 1.41%. ಸೊ ಇನ್ ದ ಲಾಸ್ಟ್ 3 ಮಂತ್ಸ್ ಆ್ಯಕ್ಚುಲಿ ಇಟ್ ಹ್ಯಾಸ್ ಬೀನ್ ಲೆಸರ್ ದ್ಯಾನ್ 2%. ಆ್ಯಂಡ್ ಇನ್ ದ ಲಾಸ್ಟ್ ಇಯರ್, ಇನ್ ದ 2025 4 ಸಲ ಇಟ್ ಹಸ್ ಗಾನ್ ಅಂಡರ್ 2%. ಸೊ ಇನ್ನೊಂದ್ಸಲಿ ಜುಲೈನಲ್ಲೂ ಇಟ್ ವಾಸ್ ಆ್ಯಕ್ಚುಲಿ 1.61% ಹೋಗಿತ್ತು. ಸೊ ಇದು ಈ ರೀತಿ ಆಗ್ತಿರೋದ್ರಿಂದನೇ ಇದನ್ನು ಆ್ಯಕ್ಚುಲಿ ಇಟ್ ಈಸ್ ವಿ ಹ್ಯಾವ್ ಹಿಟ್ ದ ರಾಕ್ ಬಾಟಮ್. ದ ಇನ್ಫ್ಲೇಷನ್ ಈಸ್ ಅಟ್ ದ ಅಬ್ಸಲ್ಯೂಟ್ ಲೋ ಆ್ಯಂಡ್ ಇಟ್ ಈಸ್ ಅಂಡರ್ ಟೆರಿಫಿಕ್ ಕಂಟ್ರೋಲ್ ಅಂತ ಹೇಳ್ತಾ ಇದ್ದಾರೆ. ಇವಾಗ ಇದನ್ನ ಒಂದು CPI ಅಂತ ನಾನು ಹೇಳಿದೆ ನಾನು. ಸೊ ಇದನ್ನ ಆ್ಯಕ್ಚುಲಿ ಒಂದ್ಸಲ ಏನಾಗಿತ್ತು, 1976 ಟೈಮ್ ಫ್ರೇಮಲ್ಲಿ ಇದು 28% ತನಕ ಹೊರಟೋಗಿತ್ತು, ವಿಚ್ ವಾಸ್ ಅನ್ ವೆರಿ ಹೈ ಕೈಂಡ್ ಆಫ್ ಹೈಪರ್ ಇನ್ಫ್ಲೇಷನ್ ಅಂತ ಅದಕ್ಕೆ ಹೇಳ್ಬೋದು ಬೇಕಾದ್ರೆ. ಇವಾಗ ಆ್ಯಕ್ಚುಲಿ ಇಟ್ ಈಸ್ ಇನ್ ಎ ಡಿಸ್ಇನ್ಫ್ಲೇಷನ್ ಅಂತ ಹೇಳ್ತಾರೆ. ಸೊ ಡಿಸ್ಇನ್ಫ್ಲೇಷನ್ ಅಂತ ಹೇಳಿದ್ರೆ ಇನ್ಫ್ಲೇಷನ್ ಇನ್ನೂ ಆಗ್ತಾನೆ ಇದೆ, ಬಟ್ ಆದರೆ ಇನ್ಫ್ಲೇಷನ್, ದ ರೇಟ್ ಆಫ್ ಇನ್ಕ್ರೀಸ್ ಆಫ್ ದ ಪ್ರೈಸಸ್ ಇಸ್ ನಾಟ್ ವೆರಿ ಹೈ, ಇಟ್ ಈಸ್ ಆ್ಯಕ್ಚುಲಿ ಡಿಟಿರಿಯರೇಟಿಂಗ್ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರನೇ ಇವಾಗ ವಿ ಆರ್ ಇನ್ ಎ ಡಿಸ್ಇನ್ಫ್ಲೇಷನ್ ಫೇಸ್ ಅಂತ ಪರ್ಟಿಕ್ಯುಲರ್ ಇದು. ಇವಾಗ ಇದನ್ನು ಯಾತಕ್ಕೆ ನಾವು ಹಿಂಗೆ ಆಗ್ತಾ ಇದ್ರೂ ನಮಗೆ ಎಲ್ಲ ಕಮಾಡಿಟೀಸು ಇನ್ನೂ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿರೋ ಥರನೇ ನಮ್ಗೆ ಅನ್ನಿಸ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಅದಕ್ಕೊಂದು 4 ರೀಸನ್ಸ್ ಇದೆ, ಅದನ್ನೆಲ್ಲ ಮಾತಾಡ್ಕೊಂಬರ್ತೀನಿ. ನಂಬರ್ 1 ಏನಂತ ಹೇಳಿದ್ರೆ, ಆ್ಯಕ್ಚುಲಿ ಆಸ್ ಅ ಸೆಡ್, ಇದು ಅಕ್ಟೋಬರ್ನಲ್ಲಿ ಇಟ್ ಈಸ್ 0.25% ಅಂತ ಹೇಳಿದೆ. ನವಂಬರಲ್ಲಿ ಇಟ್ ಇಸ್ 0.71% ಅಂತ ಹೇಳಿದೆ. ಸೊ ದಿಸ್ ನಂಬರ್ ಇಟ್ ಇಸ್ ಆ್ಯಕ್ಚುಲಿ ಅ ಪ್ಯಾನ್ ಇಂಡಿಯಾ ನಂಬರ್. ಸೊ ಇದು ಪ್ಯಾನ್ ಇಂಡಿಯಾ ನಂಬರ್ ಅಂತ ತೋರಿಸಿದಾಗ ಇದೇನಾಗುತ್ತೆ ಅಂತ ಹೇಳಿದ್ರೆ, ಇದನ್ನು ಸ್ವಲ್ಪ ಬ್ರೇಕ್ ಡೌನ್ ಮಾಡ್ಕೊಂಡು ಒಳಗಡೆ ಹೋಯ್ತು ಅಂತ ಹೇಳಿ, ಇದು ಎಲ್ಲ ನ್ಯೂಸ್ ಪೇಪರಲ್ಲಿ, ಡಿಜಿಟಲ್ ಮೀಡಿಯಾ ಮತ್ತು ಆಮೇಲೆ ಇದರಲ್ಲೆಲ್ಲ ಪ್ರಿಂಟ್ ಮೀಡಿಯಾ ಎಲ್ಲದರಲ್ಲೂ ಪ್ಯಾನ್ ಇಂಡಿಯಾ ನಂಬರ್ಸ್ ಒಂದು ಬರುತ್ತೆ. ಬೇಕಾದವ್ರಿಗೆ ಆ್ಯಕ್ಚುಲಿ ಇನ್ಫಾರ್ಮೇಷನ್ ಇನ್ನೂ ಸ್ವಲ್ಪ ತಿಳ್ಕೊಬೇಕು ಅಂತ ಇರೋರಿಗೆ ಅವ್ರು ಸ್ವಲ್ಪ ಡೀಪ್ ಡೈವ್ ಮಾಡಿ ಒಳಗಡೆ ಹೋದರೆ ಮಿಕ್ಕಿದೆಲ್ಲ ಗೊತ್ತಾಗುತ್ತೆ ಹೊರತು ಅಟ್ ಎ ವೆರಿ ಹೈ ಲೆವೆಲ್ ಪ್ಯಾನ್ ಇಂಡಿಯಾ ನಂಬರೇ ಗೊತ್ತಾಗೋದು. ಸೊ ಇವಾಗ ನಮಗೆ ಪ್ಯಾನ್ ಇಂಡಿಯಾನಲ್ಲಿ 0.71% ಆ್ಯಕ್ಚುಲಿ ನವಂಬರಲ್ಲಿ ಇತ್ತು ಅಂತ ಹೇಳಿದ್ರು ನಮಗೇನಕ್ಕೆ ಜಾಸ್ತಿ ಇನ್ನೂ ಎಕ್ಸ್ಪೆನ್ಸಸ್ ಇನ್ನೂ ಜಾಸ್ತಿ ಇದೆ ಅಂತ ಅನ್ನಿಸ್ತಾ ಇದೆ ಅಂತ ಹೇಳಿದ್ರೆ, ಎಕ್ಸ್ಪೆನ್ಸಿವ್ ಆಗಿದೆ ಎಲ್ಲ ಕಮಾಡಿಟೀಸ್ ಅಂತ ಹೇಳಿದ್ರೆ, ನಂಬರ್ 1 ಈಸ್ ಆ್ಯಕ್ಚುಲಿ ಇದು ಪ್ಯಾನ್ ಇಂಡಿಯಾನಲ್ಲೇ ಇಂಡಿಯಾ ಸ್ಟಿಲ್ ಲಿವ್ಸ್ ಇನ್ ದ ವಿಲೇಜಸ್ ಅಂತ ಹೇಳ್ತಾರೆ. ಸೊ ಅಂದರೆ 60%, 62% ಆಫ್ ಇಂಡಿಯಾ ಇಸ್ ಆಲ್ ವಿಲೇಜಸ್, ಇಟ್ಸ್ ಆಲ್ ರೂರಲ್. ಸೊ ಒಂದು 40%, 38% ಇಸ್ ವಾಟ್ ಇಸ್ ದ ಸಿಟೀಸ್. ಸೊ ಇದೇನಾಗುತ್ತೆ ಅಂತ ಹೇಳಿದ್ರೆ,
ರೂರಲಲ್ಲೇ ಆಲ್ವೇಸ್ ಇನ್ಫ್ಲೇಷನ್ ಪರ್ಸೆಂಟೇಜ್ ಇಸ್ ಲಿಟಲ್ ಲೆಸರ್ ಆ್ಯಂಡ್ ಅರ್ಬನಲ್ಲಿ ಇಟ್ ಇಸ್ ಲಿಟಲ್ ಹೈಯರ್. ಇದೆರಡೂ ವೆಯ್ಟೆಡ್ ಆವ್ರೇಜ್ ಕ್ಯಾಲ್ಕುಲೇಷನ್ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ನಂಬರ್ ಬರುತ್ತಲ್ಲ, ಅದರಿಂದನೇ ಸ್ವಲ್ಪ ಕಡಿಮೆ ಥರ ಕಾಣುತ್ತೆ. ಸೊ ನಾವೆಲ್ಲ ಅರ್ಬನ್ ಸಿಟೀಸಲ್ಲಿ ಇರೋರಿಗೆ ಇದು ಆ್ಯಕ್ಚುಲಿ ಏನದು 0.71% ಅಂತ ಏನಿರುತ್ತೋ ಅದಕ್ಕಿಂತ ಜಾಸ್ತಿ ನಮ್ದು ಇನ್ಫ್ಲೇಷನ್ ನಾವು ನೋಡ್ತಾ ಇರ್ತೀವಿ. ಅದು ನಂಬರ್ 1. ನಂಬರ್ 2 ಏನಂತ ಹೇಳಿದ್ರೆ, there are different states. Actually, it all depends upon ನೀವು ಯಾವ ಸ್ಟೇಟಲ್ಲಿ ಇದ್ದೀರಾ, ಯಾವ ಸಿಟಿನಲ್ಲಿ ಇದ್ದೀರಾ ಅನ್ನೋದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಬಿಕಾಸ್ ಎವ್ರಿ ಸ್ಟೇಟ್ ಆ್ಯಂಡ್ ಎವ್ರಿ ಸಿಟಿ ಆ್ಯಕ್ಚುಲಿ ಇನ್ ದ ಇಂಡಿಯನ್ ಜಿಯೋಗ್ರಫಿನಲ್ಲಿ ಬೇಸ್ಡ್ ಅಪಾನ್ ದ ಲೋಕಲ್ ಎಕಾನಮೀಸ್, ಬೇಸ್ಡ್ ಅಪಾನ್ ದ ಲೋಕಲ್ ಕನ್ಸ್ಯೂಮರ್ ಕನ್ಸಂಪ್ಷನ್, ಬೇಸ್ಡ್ ಅಪಾನ್ ದ ಫ್ಯೂಯಲ್ ಕಾಸ್ಟ್, ಬೇಸ್ಡ್ ಅಪಾನ್ the supply demand conditions in that particular state and city, and also based upon the logistics and the supply chain. ಇದು ಎಲ್ಲದರಿಂದ ಮತ್ತು ಆಮೇಲೆ ದ ಫುಡ್ ಅವೈಲಬಿಲಿಟಿ, ಇದು ಎಲ್ಲದ್ರ ಮೇಲೂ ಬೇಸ್ ಮಾಡಿಬಿಟ್ಟು ಎವ್ರಿ ಸ್ಟೇಟ್ ಎವ್ರಿ ಸಿಟಿನಲ್ಲಿ ಒಂದು ಸ್ವಲ್ಪ ಏರುಪೇರು ಇದ್ದೇ ಇರುತ್ತೆ. ಸೊ ನಿಂಗೆ ಅದಕ್ಕೋಸ್ಕರ ನೀವಿರೋ ಸ್ಟೇಟಲ್ಲಿ ಆ್ಯಕ್ಚುಲಿ ಜಾಸ್ತಿ ಇರ್ಬೋದು, ಪರ್ಟಿಕ್ಯುಲರ್ ನೀವಿರೋ ಸ್ಟೇಟಲ್ಲಿ ನೀವಿರೋ ಸಿಟಿನಲ್ಲಿ ಕೈಂಡ್ ಆಫ್ ಇಟ್ ಕ್ಯಾನ್ ಬಿ ಹೈಯರ್, ಬಟ್ ಆದರೆ ಓವರ್ ಆಲ್ ಇಂಡಿಯಾ ಅಂತ ನೋಡ್ಕೊಂಬಂದಾಗ ಇಟ್ ಕ್ಯಾನ್ ಬಿ ಲೆಸ್ಸರ್. ಸೊ ಅದು ಒಂದು ರೀಸನ್ ಆಗುತ್ತೆ. ಮೂರನೇದು ಏನಂತ ಹೇಳಿದ್ರೆ, ಈ ಪರ್ಟಿಕ್ಯುಲರ್ ಇವಾಗ ನಾನು CPI ಅಂತ ಹೇಳ್ಬಿಟ್ಟು ಒಂದು ನಂಬರ್ ಹೇಳಿದೆ. ಈ CPI ಹೆಂಗೆ ಅರೈವ್ ಮಾಡ್ತಾರೆ ಅಂತ ಹೇಳಿದ್ರೆ, ದೆರ್ ಇಸ್ ಅ ಬ್ಯಾಸ್ಕೆಟ್ ಆಫ್ ಕಮಾಡಿಟಿ ಅಂತ ಹೇಳ್ತಾರೆ. ಆ ಬ್ಯಾಸ್ಕೆಟ್ ಆಫ್ ಕಮಾಡಿಟಿನಲ್ಲಿ ನಾವು ಜನರಲ್ ಆಗಿ ಎವ್ರಿ ಡೇ ಇಂಡಿಯನ್ಸ್ ನಾವೆಲ್ಲ ಯೂಸ್ ಮಾಡೋ ಅಂಥ ಪದಾರ್ಥಗಳು ಎಲ್ಲನೂ ಅದು ಊಟ ತಿಂಡಿ ಇರ್ಬೋದು, ಅಥವಾ ಇನ್ನು ಹೌಸಿಂಗ್ ಇರ್ಬೋದು, ಇನ್ಯಾವುದೋ ಬಟ್ಟೆ ಬರೆ ಇರ್ಬೋದು, ಇನ್ನು ಮತ್ತು ಫುಟ್ವೇರ್ ಇರ್ಬೋದು, ಇನ್ಯಾವುದೇ ಟ್ರಾನ್ಸ್ಪೋರ್ಟೇಷನ್, ಅದು ಇದು ಮನೆ ರೆಂಟ್, ದಟ್ ವಾಟ್ ಎವರ್ ಎಲ್ಲನೂ ಒಂದು ದೊಡ್ಡ ಒಂದು ಲಿಸ್ಟ್ ಮಾಡ್ಕೊಂಡ್ಬಿಟ್ಟು ಆ ಕಮಾಡಿಟೀಸ್ನಲ್ಲೆಲ್ಲನೂ ಆ ಬ್ಯಾಸ್ಕೆಟ್ ಅಂತ ಒಂದಿರುತ್ತೆ. ಆ ಬ್ಯಾಸ್ಕೆಟಲ್ಲಿ ಕೆಲವು ಐಟಮ್ಸ್ ಆ್ಯಕ್ಚುಲಿ ಮೇಲಕ್ಕೆ ಹೋಗುತ್ತೆ, ಕೆಲವು ಐಟಮ್ಸ್ ಕೆಳಗೆ ಬರುತ್ತೆ, ಈ ಥರ ಆಗ್ತಾ ಇರುತ್ತೆ. ಸೊ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ಯಾವುದೋ ಒಂದು ಪರ್ಟಿಕ್ಯುಲರ್ ಐಟಮ್ ನೀವು ತೊಗೊಳ್ಳೋ ಅದು ಪ್ರಾಬಬ್ಲಿ ಇಟ್ ಕ್ಯಾನ್ ಬಿ ಅ ಲಿಟಲ್ ಹೈಯರ್ ದ್ಯಾನ್ ದ ಅದರ್ ಐಟಮ್ಸ್. ಅದು ಒಂದು. ಅದರಲ್ಲಿ ಇನ್ನೊಂದು ವೇರಿಯೇಷನ್ ಏನು ಅಂತ ಹೇಳಿದ್ರೆ, ನಿಮಗೆ ಎಲ್ಲ ಗೊತ್ತಿರೋ ಥರ ಬ್ರ್ಯಾಂಡೆಡ್ ಆ್ಯಂಡ್ ಅನ್ಬ್ರ್ಯಾಂಡೆಡ್ ಐಟಮ್ಸ್ ಅಂತಲೂ ಇದೆ. ಸೊ ಅನ್ಬ್ರ್ಯಾಂಡೆಡ್ ಐಟಮ್ಸ್ ಆಲ್ವೇಸ್ ಇಟ್ ಇಸ್ ಅ ಲಿಟಲ್ ಚೀಪರ್. ನೀವು GSTನಲ್ಲಿ ಹೋಗಿ ನೋಡಿದ್ರೂ ಆ್ಯಕ್ಚುಲಿ ದರ್ ಇಸ್ ಸಮಥಿಂಗ್ ಕಾಲ್ಡ್ 0% GST ಅಂತ ಹೇಳಿ ಒಂದು ಲೋವೆಸ್ಟ್ ಲೆವೆಲ್ ಒಂದಿದೆ, ಅದಕ್ಕೆ GSTನೇ ಇಲ್ಲ. ಅದು ಯಾವ್ಯಾವುದು ಅಂತ ಹೇಳಿದ್ರೆ, ಇಟ್ ಈಸ್ ದ ಬೇಸಿಕ್ ಫ್ರೆಶ್ ಫ್ರೂಟ್ ಆ್ಯಂಡ್ ವೆಜಿಟಬಲ್ಸ್, ಮತ್ತು ಆಮೇಲೆ ದ ಬೇಸಿಕ್ ಹೆಲ್ತ್ ಕೇರ್ ಆ್ಯಂಡ್ ಎಜುಕೇಷನ್, ಆ್ಯಂಡ್ ದೆನ್ ದ ಅನ್ಪ್ರಾಸೆಸ್ಡ್ ಫುಡ್ ಗ್ರೈನ್ಸ್. ಸೊ ಇವೆಲ್ಲನೂ ಆ್ಯಕ್ಚುಲಿ ಇಟ್ ಕಮ್ಸ್ ಅಂಡರ್ 0% GST, ಆ್ಯಂಡ್ ಅದೆಲ್ಲ ಅನ್ಬ್ರ್ಯಾಂಡೆಡಲ್ಲಿ ಬರುತ್ತೆ. ಅದನ್ನೆಲ್ಲ ಪ್ಯಾಕೇಜ್ ಮಾಡಿ ಬ್ರ್ಯಾಂಡ್ ಮಾಡಿ ಎಲ್ಲ ಮಾಡಿದಾಗ ಆವಾಗ ಅದರದ್ದು GST ರೇಟು ಹೈ ಆಗುತ್ತೆ. ಸೊ ಅದೇ ಥರನೇ ಇಲ್ಲೂ ಆ್ಯಕ್ಚುಲಿ ಡಿಫ್ರೆಂಟ್ ಕೈಂಡ್ ಆಫ್ ಕಮಾಡಿಟೀಸ್ ಹ್ಯಾವ್ ಡಿಫ್ರೆಂಟ್ ರೇಟ್ಸ್. ಇದೆಲ್ಲ ಆದಮೇಲೆ ಒಂದು ಇನ್ನೊಂದು ಪಾಯಿಂಟ್ ಇದೆ ನೋಡಿ, 4ನೇ ಪಾಯಿಂಟ್. ದಿಸ್ ಇಸ್ ವಾಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದರಿಂದನೇ ನಮ್ಗೆ ಅದಕ್ಕೊಂದು ಕನ್ಫ್ಯೂಷನ್ ಆಗುತ್ತೆ. ಇವಾಗ ನಾನು ಆ್ಯಕ್ಚುಲಿ ಸೆಪ್ಟೆಂಬರಲ್ಲಿ ಐ ಸೆಡ್ ಇಟ್ ಇಸ್ 1.41% ಇನ್ಫ್ಲೇಷನ್ ರೇಟ್ ಅಂತ ಹೇಳಿದೆ, ಮತ್ತು ಆಮೇಲೆ ಅಕ್ಟೋಬರಲ್ಲಿ 0.25% ಅಂತ ಹೇಳಿದೆ, ಮತ್ತು ಆಮೇಲೆ ನವಂಬರಲ್ಲಿ 0.71% ಅಂತ ಹೇಳಿದೆ. ಅಂದರೆ ಇನ್ಫ್ಲೇಷನ್ ಅಷ್ಟೇ ಇದೆ ಅಂತ ಅಲ್ಲ. ಇನ್ಫ್ಲೇಷನ್ ವೆನ್ ಕಂಪೇರ್ ಟು ಆಲ್ವೇಸ್ ಆ್ಯಕ್ಚುಲಿ CPI ಅನ್ನೋದನ್ನು ಇದು ಲಾಸ್ಟ್ ಇಯರ್ ಸೇಮ್ ಮಂತ್ ಕಂಪೇರ್ ಮಾಡ್ತಾರೆ. ಸೊ ಇವಾಗ ಫಾರ್ ಎಕ್ಸಾಂಪಲ್ ನಾನು ನವಂಬರ್ 2025 0.71 ಇಸ್ ಅ CPI ಅಂತ ಹೇಳಿದ್ರೆ, ಇದು ನವಂಬರ್ 2024 ಎಷ್ಟು CPI ಇತ್ತು ಅದಕ್ಕಿಂತ ಆ್ಯಕ್ಚುಲಿ ಇಟ್ ಹ್ಯಾಸ್ ಇನ್ಕ್ರೀಸ್ಡ್ ಬೈ 0.71% ಅಂತ ಹೇಳಿ, ದಟ್ ಈಸ್ ವಾಟ್ ಇಸ್ ದ CPI ರೈಟ್ ನಾವು. ಸೊ ಅಂದರೆ ಆ್ಯಕ್ಚುಲಿ ಲಾಸ್ಟ್ ಇಯರ್ಗಿಂತ ಈ ವರ್ಷ ಇನ್ಫ್ಯಾಕ್ಟ್ ಇನ್ಕ್ರೀಸ್ ಆಗಿದೆ. ಲಾಸ್ಟ್ ನವಂಬರಲ್ಲಿ ಏನು ಬೆಲೆ ಇತ್ತೋ, ಫಾರ್ ಎಕ್ಸಾಂಪಲ್ ಲೆಟ್ ಅಸ್ ಅಸ್ಯೂಮ್ ದಟ್ ಆ್ಯಕ್ಚುಲಿ ನವಂಬರ್ 2023ನಲ್ಲಿ 2 years ಬ್ಯಾಕ್ ಯಾವುದೋ ಒಂದು ಪರ್ಟಿಕ್ಯುಲರ್ ಐಟಮ್ ಇತ್ತು, ಆ ಪರ್ಟಿಕ್ಯುಲರ್ ಕಮಾಡಿಟಿ 100 ರೂಪೀಸ್ ಇತ್ತು ಅವಾಗ. ಅದಾದಮೇಲೆ ನವಂಬರ್ 2024 ಅದು 110 ರೂಪಾಯಿ ಆಯಿತು. ಅಂದರೆ 10% ಇಂಟ್ರೆಸ್ಟ್ ಇನ್ಫ್ಲೇಷನ್ ಜಾಸ್ತಿ ಆಗಿದೆ, 10% ಇನ್ಫ್ಲೇಷನ್ ಆಗಿದೆ. ನವಂಬರ್ 2025 110 ರೂಪಾಯಿ ಇದ್ದಿದ್ದ ಐಟಮ್ಮು 111 ರೂಪಾಯಿ ಆಗಿದೆ ಅಂತ ಹೇಳಿದ್ರೆ 0.90% ಇನ್ಕ್ರೀಸ್ ಆಗಿದೆ ಅಂತ ಅರ್ಥ. ಅಂದರೆ ಲಾಸ್ಟ್ ನವಂಬರ್ 2024ಗಿಂತ ಈ ನವಂಬರ್ 2025 ಸ್ಟಿಲ್ ಅದರದ್ದು ಪ್ರೈಸ್ ಇನ್ಕ್ರೀಸೇ ಆಗಿದೆ, ಡಿಕ್ರೀಸ್ ಏನಾಗಿಲ್ಲ. ಬಟ್ ಆದರೆ ಇನ್ಕ್ರೀಸ್ ಆಗಿದ್ದು ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ, ಲಾಸ್ಟ್ ಇಯರ್ 10% ಇನ್ಕ್ರೀಸ್ ಆಗಿಬಿಟ್ಟಿದ್ದು ಆ ಪರ್ಟಿಕ್ಯುಲರ್ ಕಮಾಡಿಟಿ, ಈ ವರ್ಷ 0.90% ಆಗಿದೆ. ಸೊ ಅದಕ್ಕೋಸ್ಕರನೇ ರಿಲೇಟಿವ್ ಟರ್ಮಿನಾಲಜೀಸಲ್ಲಿ ಹೇಳಿದಾಗ ನಿಮ್ಗೆ ಏನಾಗುತ್ತೆ ಅಂತ ಹೇಳಿ ಇದನ್ನೇ ಒಂದು ಸ್ವಲ್ಪ ಜನ ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತಾರೆ. ಸೊ ಇದನ್ನು ಅದಕ್ಕೋಸ್ಕರನೇ CPI ಈಸ್ ಆಲ್ವೇಸ್ ರಿಲೇಟಿವ್ ಟು, ಇಟ್ ಇಸ್ ಕಂಪೇರ್ ಟು ಲಾಸ್ಟ್ ಇಯರ್ ಸೇಮ್ ಮಂತ್.
ಸೊ ಅಕ್ಟೋಬರ್ 2025 ಅಂತ ಹೇಳಿದ್ರೆ ದೇ ವಿಲ್ ಕಂಪೇರ್ ಟು ಅಕ್ಟೋಬರ್ 2024 ಈ ಥರ ಮಾಡ್ಕೊಂಡು ಬರ್ತಾರೆ. ಸೊ ದಿಸ್ ಆರ್ ದ ರೀಸನ್ಸ್ ವೈ ದಿಸ್ ಥಿಂಗ್. ಅದಾದಮೇಲೆ ಏನಕ್ಕೆ ಇದೆಲ್ಲ ಕಡಿಮೆ ಆಯಿತು ಅಂತೂ ಒಂದು 2 ರೀಸನ್ಸ್ಗಾಯಿತು. ಒಂದು ಏನಂತ ಹೇಳಿದ್ರೆ ಆ್ಯಕ್ಚುಲಿ ಬಿಕಾಸ್ ಆಫ್ ದ ವೆರಿ ಗುಡ್ ವೆದರ್ ಕಂಡೀಷನ್ಸಲ್ಲಿ ಇದ್ದಿದ್ದರಿಂದ ಫುಡ್ ಎಲ್ಲ ಬಂದ್ಬಿಟ್ಟು ಆ್ಯಕ್ಚುಲಿ ವಿ ಹ್ಯಾಡ್ ವೆರಿ ಗುಡ್ ಆ್ಯಕ್ಚುಲಿ ಫುಡ್ ಪ್ರೊಡಕ್ಷನ್ ಆಗಿದೆ. ಈಲ್ಡ್ ಹ್ಯಾಸ್ ಬಿನ್ ವೆರಿ ಗುಡ್. ಆ ಒಂದು ರೀಸನ್ನಿಂದ ಆ್ಯಕ್ಚುಲಿ ಇಟ್ ಈಸ್ ಆಲ್ ದ ಫುಡ್ ಇದೆಲ್ಲ ಕಡಿಮೆ ಆಗಿದೆ. ಎರಡನೇದು ಏನಂತ ಹೇಳಿದ್ರೆ GST ಸ್ಲ್ಯಾಬ್ಸ್ ಎಲ್ಲ ಚೇಂಜ್ ಮಾಡಿದ್ರಲ್ಲ, ಅದೆಲ್ಲ ರೀಜಿಗ್ ಮಾಡಿದಾಗ ಮತ್ತು ಆಮೇಲೆ ಅದನ್ನು ಒಂದು ಸ್ವಲ್ಪ ಹೆಲ್ಪ್ ಆಗಿದೆ. ಇವಾಗ ಇದನ್ನು ಮಾತಾಡಿಕೊಂಡು ದೆನ್ ಆ್ಯಕ್ಚುಲಿ ವಿ ವಿಲ್ ಗೋ ಬ್ಯಾಕ್ ಇನ್ ಟು ಐ ವಾಂಟ್ ಟು ಟಾಕ್ ಅಬೌಟ್ ಇದು CPI ಏನು, ಇದೆಲ್ಲ ಹೆಂಗೆ ಏನು ಅಂತೆಲ್ಲ ಕೇಳ್ಕೊಂಬರ್ತೀನಿ. ಇದು ಮಾಡಿದ್ನಲ್ಲ ಅದ್ರ ಬಗ್ಗೆ ಒಂದು ಸ್ವಲ್ಪ ಡೀಟೇಲಿಂಗ್ ನೋಡ್ಕೊಂಬರೋಣ. ಸೊ ಇದೇನಾಯಿತು ಅಂತ ಹೇಳಿದ್ರೆ ಇದು ಒಂದೊಂದು ಸರಿನೂ ಒಂದು ಬೇಸ್ ಇಯರ್ ಅಂತ ಒಂದು ತಗೋತಾರೆ ಆ್ಯಕ್ಚುಲಿ. ಯಾಕಂದರೆ ಒಂದು ಯಾವ್ದಾದ್ರು ಒಂದು ರೆಫರೆನ್ಸ್ ಪಾಯಿಂಟ್ ಅಂತ ಬೇಕಲ್ವಾ ಯಾವಾಗ್ಲೂ. ಸೊ ನಿಂಗೆ ಅದಕ್ಕೋಸ್ಕರ 2012 is considered right now as the base year for the inflation rate calculation. ಸೊ 2012 ಅವಾಗ ಏನಂತ ಹೇಳಿದ್ರೆ ಎಲ್ಲ ಕಮಾಡಿಟೀಸ್ ನಾವು ಜನರಲಾಗಿ ನಾವು ಯೂಸ್ ಮಾಡೋ ಎಲ್ಲ ಕಮಾಡಿಟೀಸು ಒಂದು ಲಿಸ್ಟ್ ಹಾಕ್ಬಿಟ್ಟು ಆ ಅದನ್ನು ಯಾರು ಮಾಡಿದ್ರು ಅಂತ ಹೇಳಿದ್ರೆ ಹೌಸ್ ಹೋಲ್ಡ್ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಸರ್ವೆ ಅಂತ ಒಂದು ಇದೊಂದಿದೆ. ಅದನ್ನು ಮಾಡ್ತಾರೆ ಒಂದು ರೌಂಡು. ಅದನ್ನು ಮಾಡಿಬಿಟ್ಟು ಅದರಿಂದ ಇನ್ಫಾರ್ಮೇಷನ್ ತೊಗೊಂಡ್ಬಿಟ್ಟು ಇದು ಆ್ಯಕ್ಚುಲಿ ಒಂದು ಸೆನ್ಸಸ್ ಒಂದು ಮಾಡ್ತಾರಲ್ಲ ಒಂದು ಪರ್ಟಿಕ್ಯುಲರ್ದು. ಇವಾಗ ಇದು ಬೇಸ್ ಇಯರ್ ಅನ್ನೋದು ಆ್ಯಕ್ಚುಲಿ ಸೆನ್ಸಸ್ಗೆ 2011 ವಾಸ್ ದ ಬೇಸ್ ಇಯರ್. GDPಗೆ ಆ್ಯಕ್ಚುಲಿ 2011-12 ಇಸ್ ಕನ್ಸಿಡರ್ಡ್ ಆಸ್ ದ ಬೇಸ್ ಇಯರ್. ಅದೇ ಥರನೇ ಇನ್ಫ್ಲೇಷನ್ಗೂ 2012 ಇಸ್ ದ ಬೇಸ್ ಇಯರ್. ಸೊ ಆ 2012 ಎಲ್ಲ ಕಮಾಡಿಟೀಸು ತೊಗೊಂಡ್ಬಿಟ್ಟು ಆ ಕಮಾಡಿಟೀಸ್ ಏನೇನು ಅಂತ ಹೇಳಿದ್ರೆ ಫುಡ್, ಹೌಸಿಂಗ್, ಕ್ಲೋದಿಂಗ್, ಟ್ರಾನ್ಸ್ಪೋರ್ಟ್, ಹೆಲ್ತ್ ಕೇರ್, ಎಜುಕೇಷನ್, ರಿಕ್ರಿಯೇಷನ್ ಎಲ್ಲನೂ ಇರುತ್ತೆ ಅದರಲ್ಲಿ. ಇದನ್ನೆಲ್ಲಾನು ಒಂದು ಲಿಸ್ಟ್ ಹಾಕೊಂಡ್ಬಿಟ್ಟು ದಟ್ ಈಸ್ ಕಾಲ್ಡ್ ಆಸ್ ದ ಬ್ಯಾಸ್ಕೆಟ್ ಆಫ್ ಕಮಾಡಿಟೀಸ್ ಅಂತ ಹೇಳಿ. ಆ ಬ್ಯಾಸ್ಕೆಟ್ ಆಫ್ ಕಮಾಡಿಟೀಸಲ್ಲಿ ಆ ವರ್ಷ ಎಲ್ಲದಕ್ಕೂ ಎಷ್ಟು ಒಂದು ಆವ್ರೇಜ್ ಪ್ರೈಸ್ ಆಗಿತ್ತು ಅದಕ್ಕೆ ಅಂತ ಹೇಳಿ ಅದನ್ನೆಲ್ಲ ಒಂದು ನಂಬರ್ ಬರ್ಕೊಂಡು ಬಂದ್ಬಿಟ್ಟು ಅದನ್ನು ಒಂದು ಆ್ಯಕ್ಚುಲಿ ದೇ ಕಾಲ್ಡ್ ದಟ್ ಆಸ್ ದ CPI ರೆಫರೆನ್ಸ್ ನಂಬರ್ ಬೇಸ್ ಇಯರ್ ಅಂತ ಹೇಳಿ ಒಂದು. ಸೊ ನಿಂಗೆ ಅದರಿಂದ ಇವಾಗ ಏನು ಮಾಡ್ತಾರೆ ಅಂದರೆ ಅಲ್ಲಿಂದ ಸೊ ದ CPI ಫಾರ್ 2012 ಈಸ್ ಈಕ್ವಲ್ ಟು 100. ಸೊ ಅಲ್ಲಿಂದ ಏನು ಮಾಡ್ತಾರೆ 2013 ಅದೇ ಬ್ಯಾಸ್ಕೆಟ್ ಆಫ್ ಕಮಾಡಿಟೀಸ್ನ ಎಲ್ಲಾನು ನೋಡ್ಕೊಂಡು ಬಂದಾಗ ಅವಾಗ ಪ್ರೈಸ್ ಎಷ್ಟು ಇನ್ಕ್ರೀಸ್ ಆಗಿದೆ ಅಂತ ನೋಡಿದ್ರೆ ಲಾಸ್ಟ್ ಇಯರಲ್ಲಿ ಆ್ಯಕ್ಚುಲಿ ಎಲ್ಲ ಸೇರಿ ಎಷ್ಟು ಟೋಟಲ್ ಎಷ್ಟಿತ್ತು, ಈ ವರ್ಷ ಎಲ್ಲ ಸೇರಿದ್ರೆ ಕಾಸ್ಟ್ ಎಲ್ಲ ಸೇರಿದ್ರೆ ಎಷ್ಟು ಟೋಟಲ್ ಬರ್ತಿದೆ, ಅದನ್ನು ಆ್ಯಕ್ಚುಲಿ ಅದು ಲಾಸ್ಟ್ ಇಯರಲ್ಲಿ ಅದನ್ನು ಡಿವೈಡ್ ಮಾಡಿದ್ರೆ ಎಷ್ಟು ಬಂತು. ಸೊ ಅದನ್ನೇ ದಟ್ ಈಸ್ ಹೌ. ಆ್ಯಂಡ್ ಅದು ಬಂದ ಮೇಲೆ ಒಂದು ನಂಬರ್ ಬಂದ ಮೇಲೆ ಲಾಸ್ಟ್ ಇಯರ್ ದ ನಂಬರ್ ವಾಸ್ CPI ವಾಸ್ 100. ಈ ಸಲಿದ ಆ್ಯಕ್ಚುಲಿ ಇಟ್ ಮಸ್ಟ್ ಹ್ಯಾವ್ ಕಮ್ ಟು ದ ನೆಕ್ಸ್ಟ್ ಇಯರ್ 2013 ಇಟ್ ಮಸ್ಟ್ ಹ್ಯಾವ್ ಬಿನ್ 107 ಅಂತ ಹೇಳಿದ್ರೆ 100 ಮೈನಸ್ 107 ಅಂತ ಹೇಳಿದ್ರೆ 7%. ಸೊ ದ 7% ಇಸ್ ದ CPI ಫಾರ್ 2013 ಅಂತ ಹೇಳ್ತಾರೆ. ಆ ಥರನೇ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಬಂದಿದ್ದು. ಇದರಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ವೆಯ್ಟೇಜಸ್ ಎಲ್ಲ ಕೊಟ್ಕೊಂಡ್ಬರ್ತಾರೆ. ಇವಾಗ ಯಾವುದೇ ಒಂದು ಕಂಟ್ರಿನಲ್ಲಿ ಒಂದು ಇದೆಲ್ಲ ಕನ್ಸಂಪ್ಷನ್ ಇದಂತೆಲ್ಲ ಬಂದಾಗ ಮೋಸ್ಟ್ ಇಂಪಾರ್ಟೆಂಟ್ ಏನು ಫುಡ್. ಸೊ ನಿಂಗೆ ಅದಕ್ಕೋಸ್ಕರ ನಿಂಗೆ ಫುಡ್ ಅಂತ ಒಂದು ಇದಿರುತ್ತೆ, ಅದಕ್ಕೊಂದು ಪರ್ಸೆಂಟೇಜ್ ಒಂದು ಅಲಾಟ್ ಮಾಡಿರ್ತಾರೆ ಒಂದು ಇದು. ಮತ್ತು ಆಮೇಲೆ ಮತ್ತು ಟ್ರಾವೆಲ್, ಐ ಮೀನ್ ಇನ್ ಟರ್ಮ್ಸ್ ಆಫ್ ಫ್ಯೂಯಲ್, ಇನ್ ಟರ್ಮ್ಸ್ ಆಫ್ ಲೈಟ್, ಇನ್ ಟರ್ಮ್ಸ್ ಆಫ್ ಕ್ಲೋದಿಂಗ್, ಆಮೇಲೆ ಫುಟ್ವೇರ್, ಮತ್ತು ಆಮೇಲೆ ಟ್ರಾನ್ಸ್ಪೋರ್ಟ್, ಆಮೇಲೆ ಹೆಲ್ತ್ ಕೇರ್, ದೆನ್ ರಿಕ್ರಿಯೇಷನ್, ಎಲ್ಲದಕ್ಕೂ ಒಂದೊಂದು ಪರ್ಸೆಂಟೇಜ್ ಕೊಟ್ಕೊಂಡು ಅದನ್ನೆಲ್ಲ ವೆಯ್ಟೇಜಸ್ ಅಂತ ಹೇಳ್ತಾರೆ. ಆ ಥರ ಎಲ್ಲ ಒಂದೊಂದು ಪರ್ಸೆಂಟೇಜ್ ಕೊಟ್ಕೊಂಡು ಬಂದ್ಬಿಟ್ಟು ಅದರಲ್ಲಿ ಫುಡ್ಗೆ 48 to 50% ಆ್ಯಕ್ಚುಲಿ ವೆಯ್ಟೇಜ್ ಕೊಟ್ಟಿದ್ದಾರೆ. ಅದ್ರ ಒಳಗಡೆ ಇನ್ನೂ ಡೀಪ್ ಡೈವ್ ಮಾಡಿದ್ರೆ ಅದರಲ್ಲಿ ಸೀರಿಯಲ್ಸ್, ಪಲ್ಸಸ್, ಅದು ಇದು ಏನೇನೆಲ್ಲ ಬರುತ್ತೆ. ಸೊ ಬಟ್ ಅದಕ್ಕೆಲ್ಲ ಹೋಗೋದು ಬೇಡ. ಅಟ್ ಎ ವೆರಿ ಹೈ ಲೆವೆಲ್ ಇದನ್ನೆಲ್ಲ ಟೋಟಲ್ ಮಾಡ್ಕೊಂಡ್ರೆ 100% ಬರುತ್ತೆ. ದಟ್ ಈಸ್ ವಾಟ್ ಇಸ್ ಕಾಲ್ಡ್ ಆಸ್ ದ ಬ್ಯಾಸ್ಕೆಟ್ ಆಫ್ ಕಮಾಡಿಟೀಸ್. ಸೊ ಇದನ್ನು ಇದನ್ನ ಇಟ್ಕೊಂಡ್ಬಿಟ್ಟೆ ಮತ್ತು ಆಮೇಲೆ ಸ್ಟೇಟ್ ವೈಸ್ ಆಲ್ಸೋ ಬೇಸ್ಡ್ ಅಪಾನ್ ದ ಪಾಪ್ಯುಲೇಷನ್. ಇವಾಗ 140 crore ಇರೋ ಇಂಡಿಯನ್ ಪಾಪ್ಯುಲೇಷನಲ್ಲಿ ದ ಬಿಗ್ಗೆಸ್ಟ್ ಸ್ಟೇಟ್ ಇನ್ ಟರ್ಮ್ಸ್ ಆಫ್ ಪಾಪ್ಯುಲೇಷನ್ ಇಸ್ ಉತ್ತರ ಪ್ರದೇಶ್. ಅದು ಇಟ್ ಇಸ್ 20 crores. ಸೊ ಅಂತ ಹೇಳಿದ್ರೆ ವೆಯ್ಟೇಜ್ ಫಾರ್ ದ ಉತ್ತರ ಪ್ರದೇಶ್ ವಿಲ್ ಬಿ ವೆರಿ ಹೈ. ಅದಾದ್ಮೇಲೆ ಮಹಾರಾಷ್ಟ್ರ, ಅದಾದ್ಮೇಲೆ ವೆಸ್ಟ್ ಬೆಂಗಾಲ್, ಬಿಹಾರ್ ಹಾಗೆ ಹೋಗುತ್ತೆ. ಸೊ ಇವಾಗ ಇದು ನಾನು ಆ್ಯಕ್ಚುಲಿ 2012 ಇಸ್ ದ ಬೇಸ್ ಇಯರ್ ಅಂತ ಹೇಳಿದೆ. ಅದು ಬೇಸ್ ಇಯರು ಆ್ಯಕ್ಚುಲಿ ದೇ ಆರ್ ಗೋಯಿಂಗ್ ಟು ಚೇಂಜ್ ಇಟ್ ನೌ ಟು 2024 ಮಾಡ್ತಾರಂತೆ. ಸೊ ಅದನ್ನು ಮಧ್ಯ ಒಂದ್ಸಲಿ ಆ ಬೇಸ್ ಇಯರು ಚೇಂಜ್ ಮಾಡ್ಕೊಂಡು ಬರ್ತಾರೆ. ಸೊ ನಿಂಗೆ ಅದಕ್ಕೋಸ್ಕರ ಇವಾಗ ಆ್ಯಕ್ಚುಲಿ ಬೇಸ್ ಇಯರ್ ಇಸ್ ಗೋಯಿಂಗ್ ಟು ಬಿ ಚೇಂಜ್ ಟು 2024. ಸೊ ಇವಾಗ ಇಷ್ಟು ಮಾತಾಡಿದ್ಮೇಲೆ ದೆನ್ ಆ್ಯಕ್ಚುಲಿ ವಿ ವಿಲ್ ಟಾಕ್ ಅಬೌಟ್ ವಾಟ್ ಈಸ್. ಸೊ ಇವಾಗ ಇನ್ಫ್ಲೇಷನ್, ಡಿಸ್ಇನ್ಫ್ಲೇಷನ್, ಡಿಫ್ಲೇಷನ್ ಅಂತ ಹೇಳಿ 3 ಡಿಫ್ರೆಂಟ್ ಥಿಂಗ್ಸ್ ಆರ್ ದೇರ್. ಸೊ ಇದೆಲ್ಲ ಏನು ಅಂತ ಹೇಳ್ಬಿಟ್ಟು ವಿಲ್ ಕ್ವಿಕ್ಲಿ ಟಾಕ್ ಅಬೌಟ್ ದಿಸ್. ನಾನು ಇನ್ಫ್ಲೇಷನ್ಗೆ ಬೇರೆ ಒಂದು ವಿಡಿಯೋ ಮಾಡಿದ್ದೆ, ಅದಾದರೆ ಆ್ಯಕ್ಚುಲಿ ಕಮೆಂಟ್ಸ್ನಲ್ಲಿ, ಅದಾದಮೇಲೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಅದನ್ನು ಆ ವಿಡಿಯೋನು ಪ್ರೊವೈಡ್ ಮಾಡ್ತೀರಾ, ಅದನ್ನು ಬೇಕಾದ್ರೆ ನೀವು ನೋಡ್ಕೋಬೋದು. ಬಟ್ ಇನ್ ಅ ವೆರಿ ಹೈ ಲೆವೆಲ್ ಆ್ಯಕ್ಚುಲಿ ಇನ್ಫ್ಲೇಷನ್ ಅಂತ ಹೇಳಿದ್ರೆ
ಇಟ್ ಈಸ್ ಬೇಸಿಕಲಿ ಯಾವುದಾದ್ರೂ ಒಂದು ಕಮಾಡಿಟಿ, ಆ್ಯಕ್ಚುಲಿ ನಾನು ಹೇಳಿದ ಥರ ಆವಾಗಲೇನೆ 100 ರೂಪೀಸ್ ಇತ್ತು ಲಾಸ್ಟ್ ಇಯರು, ಈ ವರ್ಷ ಆ್ಯಕ್ಚುಲಿ 110 ರೂಪೀಸ್ ಆಗಿದೆ ಅಂತ ಹೇಳಿದ್ರೆ 10% ಆ್ಯಕ್ಚುಲಿ ಇನ್ಫ್ಲೇಷನ್ ಆಗಿದೆ. ಅದೇ ಬಂದ್ಬಿಟ್ಟು ಆ್ಯಕ್ಚುಲಿ ನೆಕ್ಸ್ಟ್ ಇಯರ್ 111% ಅಂತ ಹೇಳಿದ್ರೆ ಅದು ಆ್ಯಕ್ಚುಲಿ 0.90% ಮಾತ್ರನೇ ಇನ್ಕ್ರೀಸ್ ಆಗಿದೆ. ಸೊ ದಟ್ ಈಸ್ ಇನ್ನೂ ಇನ್ಕ್ರೀಸ್ ಆಗ್ತಾನೇ ಇದೆ. ಆ್ಯಕ್ಚುಲಿ ಇನ್ಫ್ಲೇಷನ್ CPI 0ಗಿಂತ ಕೆಳಗಡೆ ಹೋದ್ರೇ ಇಟ್ ಈಸ್ ಅ ಡಿಫ್ರೆಂಟ್ ಥಿಂಗ್. ಅಲ್ಲಿ ತನಕ ಇಟ್ ಈಸ್ ಆ್ಯಕ್ಚುಲಿ ಸ್ಟಿಲ್ ಹ್ಯಾವಿಂಗ್ ಇನ್ ಇನ್ಫ್ಲೇಷನ್ ಅಂತಲೇ ಹೇಳ್ತಾರೆ. ಸೊ ಇಫ್ ಇಟ್ ಇಸ್ 0.90 ಅಂತ ಹೇಳಿದ್ರೆ ಲಾಸ್ಟ್ ಇಯರ್ಗೆಲ್ಲ ಕಂಪೇರ್ ಮಾಡಿದ್ರೆ ಸಡನ್ನಾಗಿ ಆ್ಯಕ್ಚುಲಿ ಇದು ಇನ್ಫ್ಲೇಷನ್ ರೇಟ್ ಇನ್ಕ್ರೀಸ್ ಆಗ್ತಿದ್ದ ರೇಟ್ ಸ್ಪೀಡ್ ಕಡಿಮೆ ಆಗೋಯ್ತು ಅಂತ ಹೇಳ್ಬಿಟ್ಟು ದಟ್ ಈಸ್ ವೈ ಇಟ್ ಈಸ್ ಕಾಲ್ಡ್ ಅಸ್ ಡಿಸ್ಇನ್ಫ್ಲೇಷನ್ ಅಂತ ಹೇಳ್ತಾರೆ. ಸೊ ದಟ್ ಈಸ್ ವಾಟ್ ಇಸ್ ದ ಸ್ಟೇಜ್ ದಟ್ ಇನ್ ವಿಚ್ ವಿ ಆರ್ ರೈಟ್ ನೌ. ಇದು ಅಲ್ಲಿಂದ ಅಕಸ್ಮಾತ್ ಏನಾದರೂ ಡಿಫ್ಲೇಷನ್ ಅಂತ ಹೇಳಿದ್ರೆ ಇಟ್ ಗೋಸ್ ಲೆಸರ್ ದ್ಯಾನ್ 0. ಸೊ ಲೆಸರ್ ದ್ಯಾನ್ 0 ಅಂತ ಹೇಳಿದ್ರೆ ಇವಾಗ ಲಾಸ್ಟ್ ಇಯರ್ 100 ರೂಪೀಸ್ ಇದ್ದಿದ್ದು ಒಂದು ಕಮಾಡಿಟಿ, ಒಂದು ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಥಿಂಗ್ ನೆಕ್ಸ್ಟ್ ಇಯರಲ್ಲಿ 95 ರೂಪೀಸ್ ಆಗೋಗ್ಬಿಡ್ತು ಅಂತ ಹೇಳಿದ್ರೆ 5% ಆ್ಯಕ್ಚುಲಿ ಕಡಿಮೆ ಆಯಿತು ಅಂತ ಹೇಳ್ಬಿಟ್ಟು. ಸೊ ಇಟ್ ಈಸ್ ಅ ಲೆಸರ್, ಇಟ್ ಈಸ್ ಅ ಡಿಫ್ಲೇಷನ್ ಥಿಂಗ್ ಅಂತ ಹೇಳಿ. ಸೊ ಇವಾಗ ಇದು ಇನ್ಫ್ಲೇಷನ್ ಆ್ಯಂಡ್ ಇದ್ರ ಬಗ್ಗೆ ಒಂದು ಇನ್ಫ್ಲೇಷನ್ ಏನಕ್ಕಾಗತ್ತೆ ಅಂತಲೂ ಒಂದು ಸ್ವಲ್ಪ ಕ್ವಿಕ್ಕಾಗಿ ಮಾತಾಡ್ಕೊಂಬಂದ್ಬಿಡ್ತೀನಿ. ಇದು ಎರಡೇ ರೀಸನ್ ಇನ್ಫ್ಲೇಷನ್ ಹಾಕೋದು. ಒಂದು ಆ್ಯಕ್ಚುಲಿ ಇಟ್ ಈಸ್ ಬಿಕಾಸ್ ಆಫ್ ದ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್. ಸೊ ಎನಿ ಥಿಂಗ್ ಇನ್ ದ ಎಕಾನಮಿನಲ್ಲಿ ಒಂದು ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಅಂತ ಇರುತ್ತೆ ಒಂದು ಕಮಾಡಿಟಿಗೆ. ಸೊ ನಿಂಗೆ ಸಪ್ಲೈ ಈಸ್ ಈಕ್ವಲ್ ಟು ಡಿಮ್ಯಾಂಡ್ ಅಂತ ಇದ್ದಾಗ ಆವಾಗ ಒಂದು ಈಕ್ವಿಲಿಬ್ರಿಯಂ ಪ್ರೈಸ್ ಅಂತ ಒಂದು ಬರುತ್ತೆ. ದಟ್ ಈಸ್ ವಾಟ್ ಈಸ್ ಕನ್ಸಿಡರ್ಡ್ ಆಸ್ ದ ಪ್ರೈಸ್. ಈಗ ಅಕಸ್ಮಾತ್ ಏನಾದರೂ ಫಾರ್ ವಾಟ್ ಎವರ್ ರೀಸನ್ ಇದು ಯಾವುದೋ ಯಾವ್ದಾರ ಒಂದು ಕಮಾಡಿಟಿ ತೊಗೊಳ್ಳೋಣ, ಅದು ಆ್ಯಕ್ಚುಲಿ 100 ಯೂನಿಟ್ಸ್ ಆಫ್ ದ ಸಪ್ಲೈ ಇತ್ತದು, 100 ಯೂನಿಟ್ಸ್ ಆಫ್ ಡಿಮ್ಯಾಂಡ್ ಇತ್ತು. ಸೊ 100 ಡಿವೈಡೆಡ್ ಬೈ 100 ಅಂತ ಹೇಳಿದಾಗ ಈಕ್ವಲ್ ಟು 1. ಸೊ ದಿ ಪ್ರೈಸ್ ಆಫ್ ದಟ್ ಕಮಾಡಿಟಿ ಈಸ್ 1 ಅಂತ ಹೇಳ್ತಾರೆ. ಅದು ಅಕಸ್ಮಾತ್ ಏನಾದರೂ ಫಾರ್ ವಾಟ್ ಎವರ್ ರೀಸನ್ ಆ್ಯಕ್ಚುಲಿ ಅದು ಸಪ್ಲೈ ಕಡಿಮೆ ಆಗೋಗ್ಬಿಟ್ಟು ಏನೋ ಕಾರಣಾಂತರದಿಂದ ಆ್ಯಕ್ಚುಲಿ ಅದು ಸಪ್ಲೈ ಕಡಿಮೆ ಆಗೋಗ್ಬಿಟ್ಟು ಸಪ್ಲೈ ಕಡಿಮೆ ಆಗಿದೆ ಬಟ್ ಅದರ ಡಿಮ್ಯಾಂಡ್ ಹೈನಲ್ಲೇ ಇದೆ. ಸೊ ಹಂಗಾದಾಗ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಡಿಮ್ಯಾಂಡ್ ನ್ಯೂಮರೇಟರಲ್ಲಿ ಇದ್ದುಬಿಟ್ಟು ಇದು ಡಿನಾಮಿನೇಟರ್ಗೆ ಬಂದಿರೋದ್ರಿಂದ ಪ್ರೈಸ್ ಇನ್ಕ್ರೀಸ್ ಆಗುತ್ತೆ. ಸೊ ಅದೇ ಇನ್ನೊಂದು ಥರ ಏನಾಗುತ್ತೆ ಅಂತ ಹೇಳಿದ್ರೆ ಅಕಸ್ಮಾತ್ ಏನಾದರೂ ಡಿಮ್ಯಾಂಡ್ ಕಡಿಮೆ ಆಗೋಗ್ಬಿಟ್ಟು ಸಪ್ಲೈ ಜಾಸ್ತಿ ಇದ್ದಾಗ ಆವಾಗ ಪ್ರೈಸ್ ಕಡಿಮೆ ಬರುತ್ತೆ. ಸೊ ಹಾಗಂದರೆ ಇನ್ಫ್ಲೇಷನ್ ಕಡಿಮೆ ಆಗುತ್ತೆ. ಸೊ ದಿಸ್ ಇಸ್ ವೆರಿ ಸಿಂಪಲ್ ಮೆಥಡಾಲಜಿ ಬೈ ವಿಚ್ ಇಟು ಆ್ಯಕ್ಚುಲಿ ಮೇಲೆ ಕೆಳಗೆ ಇದು ಹೋಗುವಂಥದ್ದು. ಇವಾಗ ಇದನ್ನು ಯಾರು ಇವಾಗ ಆ್ಯಕ್ಚುಲಿ ಮಾನಿಟರ್ ಮಾಡೋದು ಆ್ಯಕ್ಚುಲಿ ದ ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕಲ್ ಆ್ಯಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಅಂತ ಹೇಳಿದೆ. ಇದನ್ನು ಮ್ಯಾನೇಜ್ ಯಾರು ಮಾಡ್ತಾರೆ ಅಂತ ಹೇಳಿದ್ರೆ ಈ ಮ್ಯಾನೇಜ್ ಮಾಡೋದು ಆ್ಯಕ್ಚುಲಿ ಗೌರ್ಮೆಂಟೇ ಮ್ಯಾನೇಜ್ ಮಾಡುತ್ತೆ. ಗೌರ್ಮೆಂಟ್ ಮ್ಯಾನೇಜ್ ಮಾಡುತ್ತೆ ಅಲಾಂಗ್ ವಿತ್ RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬಂದ್ಬಿಟ್ಟು ಹೆಂಗೆ ಮ್ಯಾನೇಜ್ ಮಾಡುತ್ತೆ ಅಂತ ಹೇಳಿದ್ರೆ ಎರಡು ರೀತಿ ಮ್ಯಾನೇಜ್ ಮಾಡುತ್ತೆ. ಒನ್ ಇಸ್ ವಿತ್ ದ ರಿಪೋ ರೇಟ್ಸ್ ಆ್ಯಂಡ್ ಅದರ್ ಒನ್ ಇಸ್ ದ OMO ಅಂತ ಹೇಳ್ತಾರೆ, ದಟ್ ಈಸ್ ಓಪನ್ ಮಾರ್ಕೆಟ್ ಆಪರೇಷನ್ಸ್ ಅಂತ ಹೇಳ್ಬಿಟ್ಟು. ಈಗ ರಿಪೋ ರೇಟ್ ಅಂತ ಹೇಳಿದ್ರೆ ದ ಇಂಟ್ರೆಸ್ಟ್ ರೇಟ್, ಆ್ಯಕ್ಚುಲಿ ದ ಬ್ಯಾಂಕ್ಸ್ದು ಇಂಟ್ರೆಸ್ಟ್ ರೇಟ್. ಸೊ ಇದೇನಾಗುತ್ತೆ ಅಂತ ಹೇಳಿದ್ರೆ ಆ್ಯಕ್ಚುಲಿ RBI ಇಂಟ್ರೆಸ್ಟ್ ರೇಟ್ ಡಿಕ್ರೀಸ್ ಮಾಡಿದಾಗ ಇವಾಗ ಇನ್ಫ್ಲೇಷನ್ ತುಂಬ ಹೈ ಆಗೋಗ್ಬಿಟ್ಟಾಗ, ಅಂದರೆ ಇನ್ಫ್ಲೇಷನ್ ಹೈ ಅಂತ ಹೇಳಿದ್ರೆ ಬೆಲೆ ಏರಿಕೆ, ಸೊ ಹಣದುಬ್ಬರ ತುಂಬ ಎಕ್ಸ್ಪೆನ್ಸಿವ್ ಆಗೋಯ್ತು. ಯಾವುದೋ ಒಂದು ಪರ್ಟಿಕ್ಯುಲರ್ ಐಟಮ್ 100 ರೂಪೀಸ್ ಇದ್ದಿದ್ದು ಇವಾಗ 150 ರೂಪೀಸ್ ಆಗೋಯ್ತು, 170 ರೂಪೀಸ್ ಆಗೋಯ್ತು. ಆ ಥರ ತುಂಬ ಹೈ ಹೋದಾಗ ಅವಾಗ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಇವರು ಈ ಇಂಟ್ರೆಸ್ಟ್ ರೇಟ್ಸು ಇನ್ಕ್ರೀಸ್ ಮಾಡೋಕ್ಕೆ ಶುರು ಮಾಡ್ತಾರೆ. ಇಂಟ್ರೆಸ್ಟ್ ರೇಟ್ಸ್ ಇನ್ಕ್ರೀಸ್ ಮಾಡೋಕ್ಕೆ ಶುರು ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಲೋನ್ಸ್ ತೊಗೊಳ್ಳೋದು, ವೆದರ್ ಇಟ್ ಇಸ್ ಇಂಡಿವಿಜುವಲ್ಸ್ ಆಗಲಿ ಅಥವಾ ಕಂಪನೀಸ್ ಆಗಲಿ, ಲೋನ್ಸ್ ತೊಗೊಳ್ಳೋದು ಕಡಿಮೆ ಮಾಡಿಬಿಡ್ತಾರೆ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಸ್ಲೋಲಿ ಡಿಮ್ಯಾಂಡು ಕಡಿಮೆ ಆಗೋಗ್ಬಿಡುತ್ತೆ, ಇನ್ಫ್ಲೇಷನ್ ಒಂದು ಸ್ವಲ್ಪ ಕಂಟ್ರೋಲಿಗೆ ಬರುತ್ತೆ. ಹಾಗೆ ಅಕಸ್ಮಾತ್ ಹೋಗ್ಬಿಟ್ಟು ಇನ್ಫ್ಲೇಷನ್ ತುಂಬ ಲೋ ಕೊಟ್ಟೋಗ್ಬಿಟ್ರೆ ಅವಾಗ ಏನು ಮಾಡ್ತಾರೆ, ಇಂಟ್ರೆಸ್ಟ್ ರೇಟ್ಸನ್ನೆಲ್ಲ ಕಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಸೊ ಇಂಟ್ರೆಸ್ಟ್ ರೇಟ್ಸನ್ನೆಲ್ಲ ಕಟ್ ಮಾಡೋಕ್ಕೆ ಶುರು ಮಾಡಿದಾಗ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ then actually kind of people again it is a reverse effect ಕೊಡುತ್ತದೆ. ಸೊ ದಿಸ್ ಇಸ್ ಹೌ ಆ್ಯಕ್ಚುಲಿ ಒಂದು ಇಂಟ್ರೆಸ್ಟ್ ರೇಟ್ ಇಟ್ಕೊಂಡ್ಬಿಟ್ಟು ರಿಪೋ ರೇಟ್ ಇಟ್ಕೊಂಡು ದೇ ಮ್ಯಾನೇಜ್ ದ ಇನ್ಫ್ಲೇಷನ್. ಇದು ಒಂದು. ಇನ್ನೊಂದು ಏನಂತ ಹೇಳಿದ್ರೆ ಓಪನ್ ಮಾರ್ಕೆಟ್ ಆಪರೇಷನ್ಸ್ ಅಂತ ಹೇಳ್ಬಿಟ್ಟು ಅದೇನು ಮಾಡ್ತಾರೆ ಇವರು RBI ಆ್ಯಂಡ್ ದ ಕಮರ್ಷಿಯಲ್ ಬ್ಯಾಂಕ್ಸ್ ಇರುತ್ತಲ್ಲ ಅವ್ರ ಹತ್ರ RBIನವರು ಸೆಕ್ಯೂರಿಟೀಸ್ನ ಕೊಂಡ್ಕೊಂಡು ತೊಗೊಳ್ಳೋದು ಮಾಡ್ತಾರೆ. ಸೊ ಅದನ್ನು ಕೊಂಡ್ಕೊಂಡು ತೊಗೊಂಡು ಮಾಡಿದಾಗ ಇವಾಗ ಸಿಂಪಲ್ಲಾಗಿ ಆ್ಯಕ್ಚುಲಿ ಇವರು RBI ಏನಾದರೂ ಅಕಸ್ಮಾತ್ ಏನಾದ್ರು ಕೊಂಡ್ಕೊಂಡ್ರೆ ಇಫ್ ದೆ ಬೈ ದ ಸೆಕ್ಯೂರಿಟೀಸ್ ಫ್ರಮ್ ದ ಕಮರ್ಷಿಯಲ್ ಬ್ಯಾಂಕ್ ಅಂತ ಹೇಳಿದ್ರೆ ಬೈ ಮಾಡಿದಾಗ ಏನು ಮಾಡಬೇಕು, ಇವರು RBIಗೆ ಅದು ಆ್ಯಕ್ಚುಲಿ ಸೆಕ್ಯೂರಿಟಿ ಇವ್ರ ಕೈಗೆ ಬರುತ್ತೆ. RBI ಕಡೆಯಿಂದ ದುಡ್ಡು ಕಮರ್ಷಿಯಲ್ ಬ್ಯಾಂಕ್ಸಿಗೆ ಹೋಗುತ್ತೆ. ಅಂದರೆ ಕಮರ್ಷಿಯಲ್ ಬ್ಯಾಂಕ್ಸ್ ಹತ್ರ ತುಂಬ ದುಡ್ಡಿರುತ್ತೆ, ಆ ದುಡ್ಡನ್ನು ಅವ್ರು ಮತ್ತೆ ಬಂದ್ಬಿಟ್ಟು ಅದನ್ನು ಲೋನ್ಸ್ ಅಂತೆಲ್ಲ ಕೊಡ್ಬೋದು. ಸೊ ಆ ಥರ ಒಂದಾಗತ್ತೆ. ಅದೇ ಉಲ್ಟಾ ಆ್ಯಕ್ಚುಲಿ ಇಫ್ ದೇ ಡೂ ದ ಅದರ್ ವೇ ರೌಂಡ್ ಅಂತ ಹೇಳಿದ್ರೆ ದುಡ್ಡನ್ನು ಆ್ಯಕ್ಚುಲಿ ಸಕ್ ಮಾಡ್ಕೊಂಡ್ಬಿಡ್ತಾರೆ ಅಂತ ಹೇಳಿ ದಿಸ್ ಇಸ್ ಒನ್ ವೇ ಅಗೇನ್ ಆ್ಯಕ್ಚುಲಿ ಫಾರ್ ದಿಸ್ ಇಸ್ ಕಾಲ್ಡ್ ಆಸ್ ಅ ಮಾನಿಟರಿ ಪಾಲಿಸಿ ಅಂತ ಹೇಳ್ತಾರೆ ಫಾರ್ ದ RBI. ಅದೇ ಥರನೇ ಗೌರ್ಮೆಂಟ್ ಕಡೆಯಿಂದ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಫಿಸ್ಕಲ್ ಪಾಲಿಸಿ ಅಂತ ಒಂದು ದೇ ಡೂ ಇಟ್ ವಿತ್ ದ ಟ್ಯಾಕ್ಸಸ್. ಸೊ ದ ಟ್ಯಾಕ್ಸಸ್ ಡಿಕ್ರೀಸ್ ಮಾಡಿದಾಗ ಅಗೇನ್ ಆ್ಯಕ್ಚುಲಿ ಇನ್ಫ್ಲೇಷನ್ ಮೇಲೆ ಕೆಳಗೆ ಹೋದಾಗ ಅದನ್ನು ಕಂಟ್ರೋಲ್ ಮಾಡ್ತಾರೆ ಒಂದು. ಎರಡನೇದು ಏನಂತ ಹೇಳಿದ್ರೆ ಗೌರ್ಮೆಂಟ್ ಸ್ಪೆಂಡಿಂಗ್. ಸೊ
ಒಂದೇನು ಇವರು ಅಕಸ್ಮಾತ್ ಏನಾಗುತ್ತೆ ಅಂತ ಹೇಳಿದ್ರೆ ತುಂಬ ಆ್ಯಕ್ಚುಲಿ ಯಾರು ಏನು ಎಕಾನಮಿ ಇದಾಗ್ಬಿಟ್ಟಿದ್ರೆ ತುಂಬ ಇನ್ಫ್ಲೇಷನ್ ಲೋ ಆಗೋಗ್ಬಿಟ್ಟು ಇಕಾನಮಿ ಈಸ್ ನಾಟ್ ಅಟ್ ಆಲ್ ಕೈಂಡ್ ಆಫ್ ಇಕಾನಮಿ ಈಸ್ ಆಲ್ಸೋ ವೆರಿ ಲೋ, GDP ಈಸ್ ಆಲ್ಸೋ ವೆರಿ ಲೋ ಅಂತ ಹೇಳಿದಾಗ ಅವಾಗ ಯಾರೂ ಸ್ಪೆಂಡ್ ಮಾಡ್ತಿಲ್ಲ. ಬಿಕಾಸ್ ಸ್ಪೆಂಡಿಂಗ್ ಮಾಡೋದಾಗ್ಲೇ ಎಕಾನಮಿ ಸೈಕಲ್ ಮತ್ತೆ ಓಡೋದು. ಸೊ ಅದಕ್ಕೋಸ್ಕರ ಅವಾಗ ಏನು ಮಾಡ್ತಾರೆ ಅಂದರೆ ಗೌರ್ಮೆಂಟ್ ಆ್ಯಕ್ಚುಲಿ ಸೇಸ್ ಓಕೆ, ನೀವು ಯಾರು ಇಂಡಿವಿಜುವಲ್ಸ್, ನೀವು ರಿಟೇಲರ್ಸ್ ಯಾರು ಸ್ಪೆಂಡ್ ಮಾಡ್ತಿಲ್ಲ ಅಂತ ಹೇಳಿದ್ರೆ ನಾನು ಸ್ಪೆಂಡ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಗೌರ್ಮೆಂಟ್ ವಿಲ್ ಸ್ಟಾರ್ಟ್ ಸ್ಪೆಂಡಿಂಗ್. ಇಟ್ ವಿಲ್ ಸ್ಟಾರ್ಟ್ ಆಲ್ ದ ಇದು ಎಲ್ಲ ಏನೇನೋ ಇದೆಲ್ಲ ಬ್ರಿಡ್ಜ್ ಕಟ್ಟೋದು, ರೋಡ್ ಕಟ್ಟೋದು, ಅದು ಇದು ಮತ್ತು ಡ್ಯಾಮ್ ಕಟ್ಟೋದು ಎಲ್ಲ ಎಷ್ಟೊಂದು ಇನ್ಫ್ರಾಸ್ಟ್ರಕ್ಚರಲ್ ಎಲ್ಲ ಪ್ರಾಜೆಕ್ಟ್ಸ್ ಎಲ್ಲ ಮಾಡೋಕ್ಕೆ ಶುರು ಮಾಡ್ತಾರೆ. ಅದೆಲ್ಲ ಮಾಡೋಕ್ಕೆ ಶುರು ಮಾಡಿದಾಗ ಏನಾಗುತ್ತೆ, ಲಾಟ್ ಆಫ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಬರೋಕ್ಕೆ ಶುರು ಆಗುತ್ತೆ ಎಲ್ಲರಿಗೂ. ಪ್ಲಸ್ ಆಮೇಲೆ ಅದಕ್ಕೆ ಬೇಕಾಗಿರುವಂಥ ರಾ ಮೆಟೀರಿಯಲ್ಸು ಅದು ಇದು ಪ್ರಾಸೆಸಿಂಗ್ ಎಲ್ಲ ಆಗಿರೋದ್ರಿಂದ ಮೆತ್ತಗೆ ಆ್ಯಕ್ಚುಲಿ ಇದನ್ನೆಲ್ಲನೂ ಆಲ್ ದಿಸ್ ಇಂಡಿವಿಜುವಲ್ ಬಿಸ್ನೆಸಸ್ ವಿಲ್ ಸ್ಟಾರ್ಟ್ ಪ್ರೋಗ್ರೆಸಿಂಗ್. ಮೆತ್ತಗೆ ಆ್ಯಕ್ಚುಲಿ ಇಟ್ ವಿಲ್ ಸ್ಟಾರ್ಟ್ ಇಂಪ್ರೂವಿಂಗ್ ದ ಎಕಾನಮಿ ಆಲ್ಸೋ ಆ್ಯಂಡ್ ದ ಇನ್ಫ್ಲೇಷನ್ ಆಲ್ಸೋ ವಿಲ್ ಗೆಟ್ ಅ ಲಿಟಲ್ ರೀಅಡ್ಜಸ್ಟೆಡ್. ಮೂರನೇದು ಆ್ಯಕ್ಚುಲಿ ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಅ ಕ್ವಾಂಟಿಟೇಟಿವ್ ಈಸಿಂಗ್ ಅಂತ ಹೇಳ್ಬಿಟ್ಟು. ಸೊ ದೇ ಆಲ್ಸೋ ಪ್ರಿಂಟ್ ಮನಿ, ಪ್ರಿಂಟ್ ಕರೆನ್ಸಿ. ಅಂದರೆ ಒಂದೊಂದ್ಸಲಿ ಆ್ಯಕ್ಚುಲಿ ಮನಿ ಸಪ್ಲೈ ಇನ್ ದ ಸಿಸ್ಟಮ್ ತುಂಬ ಕಡಿಮೆ ಆಗಿಬಿಟ್ಟಿದ್ದಾಗ ಅವಾಗ ಬಂದ್ಬಿಟ್ಟು ಏನಾಗುತ್ತೆ, ಯಾರ ಹತ್ರನೂ ದುಡ್ಡು ಇರೋದಿಲ್ಲ, ಯಾರು ಏನು ಕೊಂಡ್ಕೋತಿರಲ್ಲ, ಏನೂ ಮಾಡ್ತಿರಲ್ಲ. ಸೊ ಹಂಗಾದಾಗ ಅವಾಗ ಏನು ಮಾಡ್ತಾರೆ, ದೇ ಸ್ಟಾರ್ಟ್ ಪ್ರಿಂಟಿಂಗ್ ಕರೆನ್ಸಿ ಆ್ಯಂಡ್ ದೆನ್ ದೇ ಪುಷ್ ದಟ್ ಇನ್ ಟು ದ ಸಿಸ್ಟಮ್. ಸೊ ದಿಸ್ ಇಸ್ ಕಾಲ್ಡ್ ಕ್ವಾಂಟಿಟೇಟಿವ್ ಈಸಿಂಗ್. ಸೊ ದಿಸ್ ಇಸ್ ಅನದರ್ ಮೆಥಡ್ ಬೈ ವಿಚ್ ದಿಸ್ ಥಿಂಗ್. ಬಟ್ ಇದರಲ್ಲಿ ಇವಾಗ ಏನಂತ ಹೇಳಿದ್ರೆ, ಇವರು ಒಂದು ಕಂಟ್ರಿ ಆ್ಯಕ್ಚುಲಿ ಶುಡ್ ಬಿ ಮ್ಯಾನೇಜ್ಡ್. ಇದು ಇನ್ಫ್ಲೇಷನ್ ಮ್ಯಾನೇಜ್ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಎನಿ ಕಂಟ್ರಿ. ಅದನ್ನು ಹಾಗೆ ಬಿಟ್ಬಿಟ್ರೆ ಆ್ಯಕ್ಚುಲಿ ಅದನ್ನು ಇನ್ಫ್ಲೇಷನ್ ಇನ್ಕ್ರೀಸ್ ಆಗಕ್ಕೆ ಬಿಟ್ಬಿಟ್ರೆ ಇಟ್ ವಿಲ್ ಗೋ ಇಂಟು ಸಮಥಿಂಗ್ ಕಾಲ್ಡ್ ಹೈಪರ್ ಇನ್ಫ್ಲೇಷನ್ ಅಂತ ಹೇಳಿದ್ರೆ. ಇವಾಗ ಏನೋ ಒಂದು 100, ಇವಾಗ ಜಸ್ಟ್ ಥಿಂಕ್ ಮಾಡಿ, ಇವಾಗ ಬಂದ್ಬಿಟ್ಟು 1 ಲೀಟರ್ ಮಿಲ್ಕ್ಗೆ ಒಂದು 60 ರೂಪೀಸ್ 70 ರೂಪೀಸ್ ಏನೋ ಕೊಡ್ತಾ ಇದ್ದೀವಿ. ಅದು ಅಕಸ್ಮಾತ್ ಇವಾಗ ಏನಾದರೂ 250 ರೂಪೀಸ್ 300 ರೂಪೀಸ್ ಆಗೋಯ್ತು ಅಂತ ತಿಳ್ಕೊಳ್ಳಿ. ಸೊ ಆ ಥರ ಆದಾಗ ಇಟ್ ಬಿಕಮ್ಸ್ ಎ ಹೈಪರ್ ಇನ್ಫ್ಲೇಷನ್. ಸೊ ಅಂದರೆ ತುಂಬ ಎಕ್ಸ್ಪೆನ್ಸಿವ್ ಆಗೋಗ್ಬಿಟ್ರೆ ತುಂಬ ಜನಕ್ಕೆ ಆ್ಯಕ್ಚುಲಿ ಕೊಂಡ್ಕೊಳ್ಳೋಕ್ಕೆ ಆಗೋದಿಲ್ಲ ಅದನ್ನು. ಸೊ ಆ ಥರ ಎಲ್ಲ ಆಗೋಗ್ಬಿಟ್ಟು ಆ ಥರ ಒಂದು ಪ್ರಾಬ್ಲಮ್ ಎಲ್ಲ ಬರುತ್ತೆ. ಮತ್ತು ಆಮೇಲೆ ತುಂಬ ಎಕ್ಸ್ಪೆನ್ಸಿವ್ ಆದಾಗ ಯಾರು ಹೆಚ್ಚು ಡಿಮ್ಯಾಂಡ್ ಇರೋದಿಲ್ಲ, ಅದಕ್ಕೋಸ್ಕರ ಎಲ್ಲ ಸಪ್ಲೈ ಎಲ್ಲ ಕಟ್ ಆಗ್ತಾ ಬರುತ್ತೆ, ಎಲ್ಲ ಪ್ರೊಡಕ್ಷನ್ ಎಲ್ಲ ಇದಾಗೋಗ್ಬಿಡುತ್ತೆ, ಎಲ್ಲ ನಿಂತೋಗ್ಬಿಡುತ್ತೆ. ಬಿಸ್ನೆಸಸ್ ಎಲ್ಲ ವಿಲ್ ಗೆಟ್ ಅಫೆಕ್ಟೆಡ್ ಆಲ್ಸೋ. ಅದು ಹೈಪರ್ ಇನ್ಫ್ಲೇಷನ್. ಅದು ಅಕಸ್ಮಾತ್ ಇವಾಗ ಮೇಜರ್ ಡಿಸ್ಇನ್ಫ್ಲೇಷನ್ ಬಂದು ನಮ್ಮ ಸಿಚುವೇಶನ್ ಇವಾಗ ಇರೋದು ಇಟ್ ಈಸ್ ಇನ್ ಎ ಡಿಸ್ಇನ್ಫ್ಲೇಷನ್. ಅಕಸ್ಮಾತ್ ಏನಾದರೂ ಇಫ್ ದಿಸ್ ಸ್ಟಾರ್ಟ್ಸ್ ಗೋಯಿಂಗ್ ಇನ್ ಟು ಝೀರೋ, ಇವಾಗ ಅಕಸ್ಮಾತ್ ಏನಾದರೂ CPI ಇವಾಗ ಏನಾದ್ರು -15, -20, -30 ಅಂತ ಹೇಳಿ ಆ ಥರ ಕೆಳಗೆ ಹೋಗಿ ಶುರು ಮಾಡಿದ್ರೆ ದೆನ್ ವಿ ಗೋ ಇನ್ ಟು ಎ ಫೇಸ್ ವಿಚ್ ಇಸ್ ಕಾಲ್ಡ್ ಆಸ್ ಎ ಡಿಫ್ಲೇಷನ್ ಅಂತ ಹೇಳ್ತೀವಿ. ಸೊ ಡಿಫ್ಲೇಷನ್ ಅಂತ ಹೇಳಿದ್ರು ಇಟ್ ಈಸ್ ವೆರಿ ಡೇಂಜರಸ್. ಇವಾಗ ನೀವೆಲ್ಲರೂ ಅನ್ಕೋಬೋದು ಆ್ಯಕ್ಚುಲಿ ಅದರಲ್ಲೇನು ಮಹಾ ಪ್ರಾಬ್ಲಮ್ ಬಂತು, ಇವಾಗ ಎಲ್ಲ ಐಟಮ್ಸು ಎಲ್ಲ ಕಮಾಡಿಟೀಸೂ ವಾಟ್ ಎವರ್ ವಿ ಆರ್ ಪರ್ಚೇಸಿಂಗ್ ಆನ್ ಎವ್ರಿ ಡೇ ಬೇಸಿಸ್ ಅದೆಲ್ಲನೂ ಆ್ಯಕ್ಚುಲಿ ಲಾಸ್ಟ್ ಇಯರ್ 100 ರೂಪೀಸ್ ಇದ್ದಿದ್ದು ಈ ವರ್ಷ 90 ರೂಪೀಸ್ ಆದರೆ ಒಳ್ಳೆ ತಾನೆ ಎಲ್ರಿಗೂ, ಎಲ್ಲರೂ ಇನ್ನೂ ಎಲ್ಲ ಕೊಂಡ್ಕೋತಾರೆ, ಎಲ್ಲರೂ ಚೆನ್ನಾಗಿ ಹ್ಯಾಪಿಯಾಗಿರ್ತಾರೆ ಅಂತ ಹೇಳಿ. ನಾಟ್ ನೆಸೆಸರಿಲಿ ಟ್ರೂ. ಬಿಕಾಸ್ ಇದೇನಾಗುತ್ತೆ ಅಂತ ಹೇಳಿದ್ರೆ, ಹಿಂಗೆ ಯೋಚನೆ ಮಾಡಿ, ಇವಾಗ ಯಾವುದೋ ಒಂದು ಕಂಪ್ನಿ ಯಾವುದೋ ಒಂದು ಕಮಾಡಿಟಿ ಅದು 100 ರೂಪೀಸ್ ಇರೋದು 90 ರೂಪೀಸ್ಗೆ ಇವಾಗ ಸಿಗ್ತಾ ಇದೆ ಅಂತ ಹೇಳಿದ್ರೆ ಯಾತಕ್ಕೆ ಅದಂಗೆ ಆಗ್ತಾ ಇದೆ? ಬಿಕಾಸ್ ಅವ್ರ ಕಂಪ್ನಿ ಅದು ಯಾರು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೋ ಅವ್ರಿಗೆ ಫಸ್ಟ್ ಬಂದ್ಬಿಟ್ಟು ಏನಾಗ್ತಾ ಇತ್ತು, ಅವ್ರದ್ದು ಡಿಮ್ಯಾಂಡ್ ಚೆನ್ನಾಗಿದ್ದಾಗ ಅವಾಗ ಅದನ್ನೆಲ್ಲ ಅವ್ರ ಸಪ್ಲೈನು ಕರೆಕ್ಟಾಗಿ ಕೊಟ್ಬಿಟ್ಟು 100 ರೂಪೀಸ್ಗೆ ಅದನ್ನು ಮಾರಕ್ಕೆ ಶುರು ಮಾಡಿದ್ರು, ಅದನ್ನೆಲ್ಲ ಮಾರ್ತಾ ಇದ್ರು. ಆಮೇಲೆ ಒಂದು ಲಾಸ್ಟ್ 2-3 ತಿಂಗಳಿಂದ ಜಾಸ್ತಿ ಡಿಮ್ಯಾಂಡ್ ಫಾರ್ ಸಮ್ ರೀಸನ್ ಡಿಮ್ಯಾಂಡ್ ಕಡಿಮೆ ಆಗಾಗ್ಬಿಟ್ಟಿದ್ರಿಂದ ಅವಾಗ ಏನಾಯ್ತು ಅಂತ ಹೇಳಿದ್ರೆ ಅವ್ರಿಗೆ ಯಾರು ಕೊಂಡ್ಕೋತಿರಲ್ಲ, ಜಾಸ್ತಿ ಜನ ಯಾರು ಕೊಂಡ್ಕೊಳ್ಳಲ್ಲ. ಸೊ ಹಾಗಾಗಿ ಇನ್ವೆಂಟ್ರಿ ಎಲ್ಲ ಹಾಗೆ ಬಿಲ್ಡಪ್ ಹಾಕೊಂಡು ಹಾಗೆ ಉಳ್ಕೊಂಡ್ಬಿಡುತ್ತೆ. ಸರಿ, ಅದನ್ನು ಹೆಂಗಾದರೂ ಮಾರಬೇಕಲ್ಲ ಅದನ್ನು ಅಂತ ಹೇಳ್ಬಿಟ್ಟು ಪ್ರೈಸಸ್ನ ಕಡಿಮೆ ಮಾಡೋಕ್ಕೆ ಶುರು ಮಾಡ್ತಾರೆ. ಸೊ ಹಾಗಾಗಿ ಪ್ರೈಸಸ್ ಕಡಿಮೆ ಆಗುತ್ತೆ. ಸೊ ಪ್ರೈಸಸ್ ಕಡಿಮೆ ಆದಾಗ ಆವಾಗಲೂ ಆ್ಯಕ್ಚುಲಿ ಪೀಪಲ್ ಯಾರು ತೊಗೋತಾ ಇಲ್ಲ ಅಂತ ಹೇಳಿದ್ರೆ ಪ್ರೈಸ್ ಇನ್ನೂ ಸ್ವಲ್ಪ ಕಡಿಮೆ ಮಾಡ್ತಾರೆ. ಸೊ ಹೀಗೆ ಕೆಳಗೆ ಹೋಗುತ್ತೆ. ಹಿಂಗಾದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಆ ಬಿಸ್ನೆಸ್ಗೆ ತುಂಬ ಅಫೆಕ್ಟ್ ಆಗೋಗ್ಬಿಟ್ಟು ಅವರು ಎಲ್ಲ ಸ್ಯಾಲ್ರಿ ಕಟ್ ಮಾಡ್ತಾರೆ ಫಸ್ಟು ಎಲ್ರಿಗೂ. ಬಿಕಾಸ್ ಅವರು ಸರ್ವೈವ್ ಆಗಬೇಕಲ್ವಾ, ಅದಕ್ಕೋಸ್ಕರ ದ ಬಿಸ್ನೆಸ್ ಆಸ್ ಅನ್ ಎಂಟಿಟಿ ಶುಡ್ ಸರ್ವೈವ್ ಅಂತ ಹೇಳಿ ನಾನು ಎಕ್ಸ್ಪೆಂಡಿಚರ್ ಕಟ್ ಮಾಡೋಕ್ಕಾಗತ್ತೆ ಅಂತ ಹೇಳ್ಬಿಟ್ಟು ದೇ ವಿಲ್ ಕಟ್ ದ ಸ್ಯಾಲ್ರೀಸ್ ಫಸ್ಟ್. ಒಂದು 10%, 15% ಎಲ್ಲರದ್ದು ಸ್ಯಾಲ್ರಿ ಕಟ್ ಮಾಡ್ತಾರೆ. ಆಮೇಲೆ ಇನ್ನೂ ಸ್ವಲ್ಪ ದಿನ ಆದಮೇಲೆ ಒಂದು ಸ್ವಲ್ಪ ಜನನ ಆ್ಯಕ್ಚುಲಿ ಲೇ ಆಫ್ ಮಾಡಿಬಿಡ್ತಾರೆ, ಅಂದರೆ ಒಂದು ಸ್ವಲ್ಪ ಜನನ ಕೆಲಸದಿಂದ ರಿಮೂವ್ ಮಾಡಿಬಿಡ್ತಾರೆ. ಹಾಗೆಲ್ಲ ಮಾಡಿದಾಗ ಅವಾಗ ಏನಾಗುತ್ತೆ, ಅವ್ರ ಬಿಸ್ನೆಸ್ ಒಂದು ಸ್ವಲ್ಪ ಸರಿ ಹೋಗುತ್ತೆ ಅಂತ ಅವ್ರು ಅಂದ್ಕೊಳ್ತಾರೆ. ಹಾಗೂ ಆಗದೆ ಹೋಯ್ತು ಅಂತ ಹೇಳಿದ್ರೆ ಆವಾಗ ತುಂಬ ಪ್ರಾಬ್ಲಮ್ ಆಗಿಬಿಟ್ಟು ಅವ್ರದ್ದು ಅಸೆಂಬ್ಲಿ ಲೈನ್ಸ್ ಎಲ್ಲ ಒಂದು ಸ್ವಲ್ಪ ಎಲ್ಲ ಇದಾಗ್ತಾ ಬರುತ್ತೆ, ಮತ್ತು ಅವ್ರದ್ದು ಪ್ರೊಡಕ್ಷನ್ ಎಲ್ಲ ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ. ಸೊ ಹೀಗಾಗಿ ಅವಾಗ ಏನಾಗುತ್ತೆ, ಎಷ್ಟೊಂದು ಜನ ಅನ್ಎಂಪ್ಲಾಯ್ಮೆಂಟ್, ತುಂಬ ಕಂಪ್ನೀಸು ಇದೇ ಥರ ಎಲ್ಲ ಆಲ್ ಓವರ್ ಇಂಡಿಯಾ
ಎಲ್ಲ ಕಮಾಡಿಟೀಸು ಯಾವುದು ಮಾರಾಟ ಆಗದೆ ಎಲ್ಲ ಕಂಪನೀಸು ಎಲ್ಲ ಜನನ್ನು ಎಲ್ಲರಿಗೂ ಇದು ಮಾಡೋಕ್ಕೆ ಶುರು ಮಾಡ್ತು ಅಂತ ಹೇಳಿದ್ರೆ ಅನ್ಎಂಪ್ಲಾಯ್ಮೆಂಟ್ ತುಂಬ ಹೈ ಆಗೋಗ್ಬಿಟ್ಟು ಅನ್ಎಂಪ್ಲಾಯ್ಮೆಂಟ್ ಹೈ ಆದಮೇಲೆ ಅವ್ರಿಗೂ ದೇ ವಿಲ್ ನಾಟ್ ಬಿ ಹ್ಯಾವಿಂಗ್ ಎನಫ್ ಮನಿ ಟು ಪರ್ಚೇಸ್ ಎನಿಥಿಂಗ್ ಬಿಕಾಸ್ ಅವ್ರ ಹತ್ರ ದುಡ್ಡೇ ಇರಲ್ಲ, ಅವ್ರ ಹತ್ರ ಕೆಲಸ ಇರಲ್ಲ, ಕೆಲಸ ಇಲ್ಲದೆ ಇದ್ದಾದ್ಮೇಲೆ ಸ್ಯಾಲ್ರಿ ಬರಲ್ಲ, ಅವ್ರ ಹತ್ರ ದುಡ್ಡು ಇರಲ್ಲ. ಸೊ ಅದಕ್ಕೋಸ್ಕರ ಅವ್ರು ಯಾರು ಏನು ಕೊಂಡ್ಕೊಳ್ಳಲ್ಲ. ಈಗ ತುಂಬ ಜನ ಕೊಂಡ್ಕೋತಾ ಇಲ್ಲ ಅಂತ ಇದ್ಮೇಲೆ ಮಿಕ್ಕಿದವ್ರಿಗೂ ಸ್ವಲ್ಪ ಭಯ ಆಗುತ್ತೆ, ನಮಗೂ ಇವಾಗ ಏನೋ ಪ್ರಾಬ್ಲಮ್ ಆಗ್ತಿದೆ ಅಂತ ಕಾಣುತ್ತೆ, ಅದಕ್ಕೋಸ್ಕರ ನಾವು ಒಂದು ಸ್ವಲ್ಪ ಇದಾಗೋಣ ಅಂತ ಹೇಳಿ ಮೆತ್ತಿಗೆ ದಿಸ್ ಡಿಫ್ಲೇಷನ್ ಆ್ಯಕ್ಚುಲಿ ವಿಲ್ ಸ್ಟಾರ್ಟ್ killing the economy will also start going very low. Economy will become slow down ಆಗಿಬಿಡುತ್ತೆ. ಸೊ ನಿಂಗೆ ಅದಕ್ಕೋಸ್ಕರನೇ ಓವರಾಲ್ ಏನಂತ ಹೇಳಿದ್ರೆ ಎಲ್ಲ ಕಂಟ್ರೀಸು ಎಲ್ಲ ಗೌರ್ಮೆಂಟು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ಈ ಇನ್ಫ್ಲೇಷನ್ ರೇಟ್ನ ಮ್ಯಾನೇಜ್ ಮಾಡೋಕ್ಕೆ ಅಂತ ಹೇಳಿ ಒಂದು ನಂಬರ್ ಇಟ್ಕೊಂಡಿರ್ತಾರೆ ಅವರು. ಸೊ ಇವಾಗ ಎಮರ್ಜ್ಡ್ ಎಕಾನಮೀಸ್ ಅಂತ ಹೇಳಿದ್ರೆ ಡೆವಲಪ್ಡ್ ಎಕಾನಮೀಸ್, ಒಳ್ಳೊಳ್ಳೆ ದೊಡ್ಡ ಕಂಟ್ರೀಸ್ ಎಲ್ಲ ಏನು ಮಾಡ್ತಾರೆ, ಲೈಕ್ US ಫಾರ್ ಎಕ್ಸಾಂಪಲ್, ಯುರೋಪ್, ಅವರೆಲ್ಲರನ್ನು ದಿಸ್ ಇನ್ಫ್ಲೇಷನ್ ರೇಟ್ ಬಿಟ್ವೀನ್ 2 to 3% ಮೇಂಟೈನ್ ಮಾಡ್ತಾರೆ. ಅದಕ್ಕಿಂತ ಮೇಲೆ ಹೋಗದೆ ಅದಕ್ಕಿಂತ ಕೆಳಗಡೆ ಬರದೆ ಆ ಥರನೇ ಮೇಂಟೈನ್ ಮಾಡ್ತಾರೆ. ಎಮರ್ಜಿಂಗ್ ಎಕಾನಮೀಸ್ ನಮ್ಮ ಇಂಡಿಯಾ ಥರದ್ದು ಇವರು ಎಲ್ಲ ಡೆವಲಪಿಂಗ್ ಕಂಟ್ರೀಸ್ ಎಲ್ಲರೂ ಅವರೆಲ್ಲ ಏನು ಮಾಡ್ತಾರೆ, 4 to 6% ಇಸ್ ವಾಟ್ ಇಸ್ ದ ಇನ್ಫ್ಲೇಷನ್ ರೇಟ್ ದೇ ಮೇಂಟೈನ್. ಸೊ ಈ ಥರ ಮೇಂಟೈನ್ ಮಾಡ್ಕೊಂಡು ಬಂದು ಈ ಥರ ಇದು ಮಾಡಿದ್ರೇ ಆ್ಯಕ್ಚುಲಿ ದೇ ವಿಲ್ ಬಿ ಏಬಲ್ ಟು ಮ್ಯಾನೇಜ್ ದಿಸ್ ಥಿಂಗ್. ಸೊ ದಿಸ್ ಇಸ್ ಆಲ್ ಐ ಹ್ಯಾಡ್ ಫಾರ್ ಟುಡೇ. ಐ ಹೋಪ್ ದಿಸ್ ವಾಸ್ ಇಂಟ್ರೆಸ್ಟಿಂಗ್ ಟು ಯು. ಥ್ಯಾಂಕ್ ಯು ವೆರಿ ಮಚ್. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.